ರೈತ 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 ಅನ್ನ ಕೊಡುವ ದಾತ ರೈತರ ಬದುಕನ್ನು ಕಸಿದುಕೊಳ್ಳಲು ಬಂದಿರತಕ್ಕಂಥ ಕೆಡಿ ವಿರೋಧವಾಗಿ ನಾವು ಏಕೈಕ ರೈತರ ಪಾಣಿಗಳಲ್ಲಿ ಕೆಡಿಬಿ ಅಂತೇಳಿ ನೀವು ಪಾಣಿಗಳಲ್ಲಿ ಮುದ್ರೆ ಮಾಡೋದಾದ್ರೆ ಇದನ್ನೇನು ಹಿಟ್ಲರ್ ಸಂಸ್ಕೃತಿ ಅನ್ಬೇಕಾ, ದೌರ್ಜನ್ಯ ಅನ್ಬೇಕಾ, ಮರಣ ಶಾಸನ ಅನ್ಬೇಕಾ ಗೊತ್ತಾಗ್ತಿಲ್ಲ. ನಮ್ಮ ಭೂಮಿ ಖಂಡಿತವಾಗಿ ಹೇಳ್ತಾ ಇದೆ. ಮೂಳೆ ಮುರಿಸ್ಕೊಂಡು ಹೋಗೋದು ಬೇಡ. ನಿಮ್ಗೆ ನಮ್ಮ ರೈತಾಪಿ ವರ್ಗದವ್ರನ್ನ ಶಾಂತಿಯುತವಾಗಿ ಬದುಕೋದಕ್ಕೆ ಬಿಡಿ. ಏನಾರು ತಲೆ ಹಿಡಿದ ಕೆಲಸ ನಮ್ಮೂರವರೇ ಮಾಡಿದ್ರೆ ನಾವು ಸುಮ್ಮನೆ ಇರೋದಿಲ್ಲ. ಭಾಗದ ರೈತರ ಸಮಸ್ಯೆ ಅಲ್ಲ, ಇಡೀ ರೈತರ ಸಮಸ್ಯೆ ಅಂತೇಳಿ ಎಲ್ಲರೂ ಪ್ರತಿಯೊಬ್ಬರು ಈ ಹೋರಾಟದಲ್ಲಿ ಆನೇಕಲ್ ತಾಲೂಕಲ್ಲಿ ಭೂಮಿ ಕಳ್ಕೊಂಡು ಮತ್ತೆ ಭೂಮಿ ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತ? ನಾವು ಸಾತ್ವಿಕ ಹೋರಾಟಕ್ಕೆ ಇಲ್ಲಿ ಯಾರು ಕೂಡ ಬೆಲೆ ಕೊಡೋದಿಲ್ಲ. ಒಂದಷ್ಟು ಕ್ರಾಂತಿಕಾರಿಕ ಹೋರಾಟ ಆದ್ರೇನೆ ದೇಶಕ್ಕೆ ರೈತನೇ ಬೆನ್ನೆಲುಬು ಅಂತ. ಆದ್ರೆ ಆ ಬೆನ್ನೆಲುಬನ್ನೇ ಮುರಿದು ಬಿಡ್ತಾ ಇದಾರೆ. ಈ ಭಾಗದಲ್ಲಿರ್ತಕ್ಕಂಥ ಜನರಿಗೆ ಒಳ್ಳೆಯ ಉತ್ತಮವಾದ ತರಕಾರಿ ಬೆಳೆಗಳನ್ನ ಕೊಡ್ತಾ ಇದ್ರು. ನಮ್ಮ ವಾಹಿನಿಗಳಲ್ಲಿ ಕೆಡಿಬಿಯ ಒಂದು ಎಂಟ್ರಿಯನ್ನು ಮಾಡಿದ್ದಾರೆ. ಒಳ್ಳೆಯ ನುಡಿಗಳನ್ನು ನುಡಿತಕ್ಕಂಥ MB ಪಾಟೀಲ್ ರವರು ಬೇಗನೆ ಇದನ್ನ ಅರ್ಥಕೊಂಡು ರೈತರ ಭೂಮಿಯನ್ನ, ಮೂಲ ನಿವಾಸಿಗಳ ಭೂಮಿಯನ್ನ ಸರ್ಕಾರ ರೈತರಿಗೆ ಬಿಟ್ಕೊಡ್ಬೇಕು, ಮೂಲ ನಿವಾಸಿಗಳಿಗೆ ಬಿಟ್ಕೊಡ್ಬೇಕು. ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಕಳಿಸಿದ್ರೆ, ಅಧಿಕಾರಕ್ಕೆ ಕಳಿಸಿದ್ರೆ ನೀವು ಅಯೋಗ್ಯ ಕೆಲಸಗಳು ಮಾಡ್ತಾ ಇದ್ದೀರಾ. ಇನ್ನು ಇರೋ ಜಮೀನುಗಳು ಕಳಿಯೋದಕ್ಕೆ ನಾವು ಬಿಡೋದಿಲ್ಲ. ನಮ್ಮ ಪ್ರಾಣ ಆದ್ರೂ ಕೊಡ್ತೀವಿ ಹೊರತಾಗಿ ಜಮೀನು ಬಿಡೋದಕ್ಕೆ ನಾವು ಕೊಡೋದಕ್ಕೆ ನಾವು ಈಗಲೇ ನಮ್ಮ ತಾಲೂಕು ಕಚೇರಿಗೆ ಬಂದ್ರೆ ನಾನು ಬೇಕಾದ್ರೆ ಪ್ರೊಸೀಡಿಂಗ್ಸ್ ಆಗಿರ್ತಕ್ಕಂಥ ನಿಮಗೆ ಕರ್ನಾಟಕದಲ್ಲೇ ರಾಗಿ ಕಣಜ ಅಂತ ಹೇಳಿ ಖ್ಯಾತಿ ಗಳಿಸಿದ್ದು ಆನೇಕಲ್ ತಾಲೂಕು. ಆನೇಕಲ್ ತಾಲೂಕಿನಲ್ಲಿ ಅತ್ಯಂತ ಫಲವತ್ತಾದಂತ ಭೂಮಿ ಇತ್ತು. ಹಾಗಾಗಿ ಇಲ್ಲಿ ಹೆಚ್ಚು ರಾಗಿ ಬೆಳೆಯನ್ನ ಇಲ್ಲಿನ ರೈತರು ಬೆಳೀತಿದ್ರು. ಹಾಗಾಗಿ ರಾಗಿ ಕಣಜ ಅಂತಲೇ ಇದು ಖ್ಯಾತಿ ಗಳಿಸಿತ್ತು. 80ರ ದಶಕದಲ್ಲಿ ಇಲ್ಲಿ ಕಾರ್ಖಾನೆಗಳು ಆರಂಭಗೊಂಡವು. ಆಗ ಇಲ್ಲಿನ ಜನರಲ್ಲಿ ಒಂದಷ್ಟು ಸಂತಸಕ್ಕೆ ಮನೆ ಮಾಡಿತ್ತು. ಅಂದ್ರೆ ಇಲ್ಲೆಲ್ಲ ಕೈಗಾರಿಕೆಗಳು ಬಂದ್ರೆ ನಾವೆಲ್ಲ ಅಭಿವೃದ್ಧಿ ಆಗ್ತೇವೆ ಎನ್ನುವಂತಹ ಕನಸನ್ನ ಕಂಡಿದ್ರು. 90ರ ದಶಕದ ನಂತರ ಇಲ್ಲಿ ಕಾರ್ಖಾನೆಗಳ ಸ್ಫೋಟ ಆಯಿತು. ಇಡೀ ತಾಲೂಕಿನಲ್ಲಿ ಇದೀಗ 6ಕ್ಕೂ ಹೆಚ್ಚು ಕೈಗಾರಿಕಾ ಪ್ರದೇಶಗಳಿದೆ. ಈ ಕೆಐಡಿಬಿಯ ಕಣ್ಣು ಈಗ ಅಳಿದುಳಿದಂತಹ ತುಂಡು ಭೂಮಿಗಳನ್ನ ಹೊಂದಿರುವಂತಹ ಸಣ್ಣ ಸಣ್ಣ ರೈತರ ಫಲವತ್ತಾದ ಭೂಮಿಯ ಮೇಲೂ ಕೂಡ ಕಣ್ಣು ಬಿತ್ತು. ಕಾರಣ ಜಾಗತಿಕ ಮಟ್ಟದಲ್ಲಿ ಆನೇಕಲ್ ತಾಲೂಕು ಗುರುತಿಸಲ್ಪಡ್ತು. ಹಾಗಾಗಿ ಕೋಟ್ಯಾಂತರ ರೂಗಳ ಕಿಕ್ ಬ್ಯಾಕ್ ಪಡಿತಿದ್ದಾರೆ ಅನ್ನುವಂತ ಅನುಮಾನಗಳನ್ನ ರೈತರೇ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ವಿಫ್ಟ್ ಸಿಟಿಯ ಹೆಸರಿನಲ್ಲಿ 1050 ಎಕರೆಗಳನ್ನ ಸರ್ಜಾಪುರ, ದೊಂಬಸಂದ್ರ, ಹಂದೇನಹಳ್ಳಿ ಸುತ್ತಮುತ್ತಲು ಭಾಗದ ಸಣ್ಣ ಸಣ್ಣ ರೈತರ ಭೂಮಿಗಳನ್ನ ಭೂಸ್ವಾಧೀನ ಪಡಿಸಿಕೊಳ್ಳಲು ನೋಟಿಸ್ ಜಾರಿ ಮಾಡಿದ್ದಾರೆ. ಈಗಾಗಲೇ 6-1 ಮಾಡಿ ಪಹಣಿಗಳಲ್ಲಿ ಸರ್ಕಾರಿ ಭೂಮಿ ಅಂತೇಳಿ ನಮೂದಿಸಿದ್ದಾರೆ. ಇದು ಆನೇಕಲ್ ತಾಲೂಕಿನ ರೈತರನ್ನ ಕೆರಳಿಸಿದೆ. ಬೀದಿಗಿಳಿದು ರೈತರು ಹೋರಾಟಗಳನ್ನ ನಡೆಸ್ತಾ ಇದ್ದಾರೆ. ಆನೇಕಲ್ ತಾಲೂಕಿನ ದೊಂಬಸಂದ್ರ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಇಂದು ಹಮ್ಮಿಕೊಳ್ಳಲಾಗಿತ್ತು. ಕೆಐಡಿಬಿ ಭೂ ಸ್ವಾಧೀನ ವಿರೋಧಿ ಸಮಿತಿಯಿಂದ ಆಯೋಜನೆಗೊಂಡಿದ್ದಂತ ಈ ಒಂದು ಪ್ರತಿಭಟನೆಯಲ್ಲಿ ಕನ್ನಡ ಪರ ಸಂಘಟನೆಗಳು ಹಾಗೆಯೇ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಕೂಡ ಭಾಗವಹಿಸಿದ್ದರು. ಈ ಒಂದು ಹೋರಾಟದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ರ ಬಣದ ರಾಜ್ಯ ಉಪಾಧ್ಯಕ್ಷ ಪುನೀತ್ ರವರು, ಕರ್ನಾಟಕ ಜಾಗೃತಿ ವೇದಿಕೆ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷ ಮಂಜುನಾಥ್ ದೇವರ್ ಅವರು, ಬಿಜೆಪಿಯ ಮುಖಂಡರು ಹಾಗೆ ನಿಕಟಪೂರ್ವ ಅಭ್ಯರ್ಥಿಯಾಗಿದ್ದಂತ KP ರಾಜು ರವರು, ಹಾಗೆ ಕೆಡಿಬಿ ಭೂಸ್ವಾಧೀನ ವಿರೋಧಿ ಸಮಿತಿಯ ಅಧ್ಯಕ್ಷರಾದಂತಹ ದೇವರಾಜ್, ಜಯಪ್ರಕಾಶ್, ವಕೀಲರಾದಂತಹ ರಾಮಸ್ವಾಮಿ ರೆಡ್ಡಿರವರು, ಇಡೀ ಪ್ರತಿಭಟನಾ ಕೇಂದ್ರ ಬಿಂದು ಆಗಿದ್ದಂತಹವರು ರೈತ ಹೋರಾಟಗಾರರಾದಂತಹ ಕೋಡಿಹಳ್ಳಿ ಚಂದ್ರಶೇಖರ್ ರವರು, ಹಾಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಅಂದ್ರೆ KRS ನ ಸಂಸ್ಥಾಪಕ ಅಧ್ಯಕ್ಷ ಆದಂತಹ ರವಿಕೃಷ್ಣ ರೆಡ್ಡಿ, ಜಯ ಕರ್ನಾಟಕ ಸಂಘಟನೆ, ವಿವಿಧ ಕನ್ನಡ ಪರ ಸಂಘಟನೆಗಳ ಮುಖಂಡರು ಭಾಗವಹಿಸಿ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸಿದರು. ಎಲ್ಲ ಮುಖಂಡರು ಕೂಡ ರಾಜ್ಯ ಸರ್ಕಾರಕ್ಕೆ ಛೀಮಾರಿಯನ್ನ ಹಾಕಿದರು. ಈ ಸಂದರ್ಭದಲ್ಲಿ
ಸಣ್ಣ ಕೈಗಾರಿಕೆಗಳ ಸಚಿವರಾಗಿರುವಂತಹ MB ಪಾಟೀಲ್ರ ಪ್ರತಿಕೃತಿಗೆ ಚಪ್ಪಲಿ ಸೇವೆಯನ್ನ ಮಾಡಿದರು. ಹಾಗೆ ಅವರ ಪ್ರತಿಕೃತಿಯನ್ನ ದಹಿಸಿ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಮಹಿಳೆಯರು ಕೂಡ ಈ ರಾಜ್ಯ ಸರ್ಕಾರಕ್ಕೆ ಛೀಮಾರಿ ಹಾಕಿದ್ದು ಹೀಗೆ. ಹೋರಾಟ ವ್ಯವಸ್ಥಿತವಾಗಿರಬೇಕು. ದಯವಿಟ್ಟು ಈ ಕಡೆ ಬರ್ಬೇಕಮ್ಮ, ಮಹಿಳೆಯರನ್ನು ಆ ಕಡೆ ಹೋಗ್ಬೇಕು. ಆನೇಕಲ್ ತಾಲೂಕು ಭೂಸ್ವಾಧೀನ ಹೋರಾಟದ ವಿರುದ್ಧವಾಗಿ ಭಾಗವಹಿಸಿ ನಿರ್ವಹಿಸಿದ್ದಾರೆ. ಎಲ್ಲರೂ ಜೈ ಜವಾನ್, ಜೈ ಜವಾನ್. ಆನೇಕಲ್ ಜೈ ಜವಾನ್, ಜೈ ಜವಾನ್. ಆನೇಕಲ್ ರೈತರ ಭೂಮಿಯನ್ನ, ಮೂಲ ನಿವಾಸಿಗಳ ಭೂಮಿಯನ್ನ ಸರ್ಕಾರ ರೈತರಿಗೆ ಬಿಟ್ಕೊಡ್ಬೇಕು, ಮೂಲ ನಿವಾಸಿಗಳಿಗೆ ಬಿಟ್ಕೊಡ್ಬೇಕು. ಬೇಕೇ ಬೇಕು. ಆತ್ಮೀಯ ಬಂಧುಗಳ, ಸಾಕಷ್ಟು ವಿಚಾರಗಳನ್ನ ಈಗಾಗಲೇ ವೇದಿಕೆಯಲ್ಲಿ ಭಾಗವಹಿಸಿ ಹೋರಾಟದಲ್ಲಿ ಭಾಗವಹಿಸಿದ ಅನೇಕ ಹಿರಿಯ ಹೋರಾಟಗಾರರು ತಮ್ಮದೇ ಆದ ಶೈಲಿಯಲ್ಲಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಈಗ ತಾನೇ ಒಂದು ವೇದಿಕೆಗೆ ಒಂದು ಹೋರಾಟಕ್ಕೆ ಶಕ್ತಿಯನ್ನು ಕೊಡ್ಲಿಕ್ಕೆ ರೈತ ಸಂಘದ ನಾಯಕರಾಗಿರ್ತಕ್ಕಂಥ ಕೋಟೆಯಲ್ಲಿ ಚಂದ್ರಶೇಖರ್ ಅಣ್ಣವರು ಬಂದಿದ್ದಾರೆ, ರವಿಕೃಷ್ಣ ರೆಡ್ಡಿ ಅಣ್ಣವರು ಮಾತಾಡಿದ್ದಾರೆ, ಮಂಜುನಾಥ್ ದೇವಣ್ಣವರು ಮಾತಾಡಿದ್ರು, ನಮ್ಮ ಜೈ ಕರ್ನಾಟಕ ಕಿರಣ್ ಅವರು ಮಾತಾಡಿದ್ರು. ಇದು KDBಯ ಏನಿವತ್ತು ದೌರ್ಜನ್ಯ ಇದೆ, ದೌರ್ಜನ್ಯದ ವಿರುದ್ಧ ಒಂದು ದೊಡ್ಡ ಮಟ್ಟದ ಹೋರಾಟವನ್ನ ಬೇರೆ ರಾಜ್ಯಗಳಲ್ಲಿ ಏನಾಗಿದೆ ಗೊತ್ತಿಲ್ಲ. ಆನೇಕಲ್ ತಾಲೂಕಿನ ರೈತಂದ್ರೆ ನಿಜಕ್ಕೊಂದು ಶಕ್ತಿಯನ್ನ ಕೊಡ್ತಕ್ಕಂಥದ್ದನ್ನ ಜೊತೆಗೆ ಈ ಒಂದು ಹೋರಾಟವನ್ನ ತಾರ್ಕಿಕವಾಗಿ ಒಂದು ಅಂತ್ಯವನ್ನ ಕಾಣಿಸ್ಲಿಕ್ಕೆ ಯಾವ ರೀತಿಯ ಹೋರಾಟದ ರೂಪುರೇಷೆಗಳನ್ನ ನಾವೆಲ್ಲ ಮಾಡ್ಬೇಕಂತೇಳಿ ನಾನು ಈಗಾಗಲೇ ದೇವರಾಜಣ್ಣ ಮತ್ತೆ ನಾಗೇಶ್ವರ ಹತ್ರ ಸುದೀರ್ಘವಾಗಿ ಚರ್ಚೆಯನ್ನ ಮಾಡಿದೆ. ಬಂಧುಗಳೇ, ಈ ಭಾಗದಲ್ಲಿ ವಿಶ್ವವಿಖ್ಯಾತಿಯನ್ನು ಗಳಿಸಿರ್ತಕ್ಕಂಥದ್ದು ಇವತ್ತು ಸರ್ಜಾಪುರ. ಇವತ್ತು ಅಡಿಯನ್ನು 10,000 ಬಿಕ್ರಿ ಮಾಡ್ತಕ್ಕಂಥ ದೊಡ್ಡದ ರಿಯಲ್ ಎಸ್ಟೇಟ್ ಮಾಫಿಯಾಗಳೇನಾದ್ರು ಇಡೀ ಬೆಂಗಳೂರಿನಲ್ಲಿ ಯಾರಾದ್ರೂ ಇದ್ದಾರೆ, ಸರ್ಜಾಪುರ ರೋಡ್ ಅಂತಕ್ಕಂಥದ್ದು ದೊಡ್ಡ ರಿಯಲ್ ಎಸ್ಟೇಟ್ ನ ಮಾಫಿಯಾ ಇವತ್ತು ಆ ಭಾಗದ ರೈತರಿಗೆ ನೀವು ಮಾಡಿರ್ತಕ್ಕಂಥದ್ದು ಮರಣ ಶಾಸನ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಕಾರಣ ಬಂಧುಗಳು 1050ಕ್ಕೂ ಹೆಚ್ಚು ಎಕರೆಯನ್ನ ಇವತ್ತು ಏಕಾಏಕಿ ಏನು ಮಾಡ್ದೇನೆ ಇವತ್ತು 4-1 ಆಗ್ಲಿಲ್ಲ, 6-1 ಆಗಿಲ್ಲ, ಟೈಟ್ಲ್ ಆಗ್ಲಿಲ್ಲ, ಅವಾರ್ಡ್ ಆಗ್ಲಿಲ್ಲ, ಏಕೈಕಿ ರೈತರ ಪಾಣಿಗಳಲ್ಲಿ KDB ಅಂತೇಳಿ ನೀವು ಪಾಣಿಗಳಲ್ಲಿ ಮುದ್ರೆ ಮಾಡೋದಾದ್ರೆ ಇದನ್ನೇನು ಹಿಟ್ಲರ್ ಸಂಸ್ಕೃತಿ ಅನ್ಬೇಕಾ, ದೌರ್ಜನ್ಯ ಅನ್ಬೇಕಾ, ಮರಣ ಶಾಸನ ಅನ್ಬೇಕಾ ಗೊತ್ತಾಗ್ತಿಲ್ಲ. ಹಾಗಾಗಿ ಈ ಭಾಗದ ಎಲ್ಲ ರೈತರ ಜೊತೆಯಲ್ಲಿ ನಾವು ಹಗಲಿರು ಹೋರಾಟದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ನಾವುಗಳು ಸಹ ಬಂದು ನಿಮ್ ಜೊತೆಯಲ್ಲಿ ಭಾಗವಹಿಸ್ತೀವಿ. ಒಂದು ತಾರೀಕಿಗೆ ನನ್ನ ಹೋರಾಟದ ಮುಂಚೂಣಿರ್ತಕ್ಕಂಥ ರೈತ ನಾಯಕರಲ್ಲಿ ಈ ಭಾಗದ ಸರ್ಜಾಪುರ ಭಾಗದ ರೈತರಲ್ಲಿ ನನ್ನ ವಿಶೇಷವಾದ ಮನವಿ ಅಂತಂದ್ರೆ ಯಾವುದೇ ಒತ್ತಡಗಳಿಗೆ ಒಳಗಾಗದೆ ನಾವು ನ್ಯಾಯವನ್ನು ಪಡಿತಕ್ಕಂಥ ಒಂದು ಸ್ಪಷ್ಟವಾದ ಧೈರ್ಯ, ಸ್ಪಷ್ಟವಾದ ಮುನ್ನುಡಿಯನ್ನು ಇಟ್ಟುಕೊಂಡು ನಾವೊಂದು ತಾರ್ಕಿಕವಾಗಿ ಇವತ್ತು ಹೋರಾಟಕ್ಕೆ 108 ರೂಪುರೇಷೆ ಇದೆ. ನಾನು ಹೇಳಿದೆ, ರಕ್ತವನ್ನು ಚೆಲ್ಲುತ್ತೇವೆ, ಭೂಮಿಯನ್ನು ಗೆಲ್ಲುತ್ತೇವೆ ಅಂತೇಳಿ ಅದೊಂದು ಕ್ರಾಂತಿಯನ್ನು ಮಾಡೋಣ. ರಾಷ್ಟ್ರೀಯ ಹೆದ್ದಾರಿಗಳ ತಡೆಯನ್ನ ಮಾಡೋದ್ರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಇವತ್ತು ನಾವೊಂದು ಬಿಸಿ ಮುಡಿಸ್ತಕ್ಕಂಥ ಕೆಲಸ ಮಾಡೋಣ. ಇದಾದ ನಂತರದಲ್ಲಿ ಎಲ್ಲ ಕೈಗಾರಿಕಾ ಪ್ರದೇಶಗಳು ಇವತ್ತು ಇಡೀ ವಿಶ್ವವಿಖ್ಯಾತಿಯನ್ನು ಗಳಿಸಿರ್ತಕ್ಕಂಥ ಕೈಗಾರಿಕಾ ಪ್ರದೇಶಗಳು ನಮ್ಮ ವ್ಯಾಪ್ತಿಯಲ್ಲೇ ಇದೆ. ಇವತ್ತು ಎಲೆಕ್ಟ್ರಾನ್ ಸಿಟಿ ಇರ್ಬೋದು, ವೀರಸಂದ್ರ ಇರ್ಬೋದು, ಅತ್ತಿಬೆಲೆ ಇರ್ಬೋದು, ಜಿಗಣಿ ಇರ್ಬೋದು, ಬೊಮ್ಮಸಂದ್ರ ಇರ್ಬೋದು, ಎಲ್ಲಾ ಕೈಗಾರಿಕಾ ಪ್ರದೇಶ ವ್ಯಾಪ್ತಿಯ ಎಲ್ಲಾ ಕಾರ್ಮಿಕ ಮುಖಂಡರ ಸಭೆಯನ್ನ ಕರೆದು ನಮ್ಮ ಜೊತೆಲಿ ಅವರು ಕೈ ಜೋಡಿಸಕ್ಕೆ ಹೇಳಿ ಆನೇಕಲ್ ತಾಲೂಕನ್ನ ಬಂಧನ ಕರೆ ಕೊಟ್ಟು ಎಲ್ಲಾ ಕೈಗಾರಿಕೆಗಳನ್ನ ಬಂದ್ ಮಾಡಿಸಿದ್ರೆ ಇವತ್ತು ರಾಜ್ಯ ಸರ್ಕಾರಕ್ಕೆ ಕಿವಿ ಕೇಳಿಸುತ್ತೆ, ಕಣ್ಣು ಕಾಣಿಸುತ್ತೆ. ಹಾಗಾಗಿ ನಾವೆಲ್ಲರೂ ಒಂದು ದೃಢವಾದ ನಿರ್ಧಾರವನ್ನ ಇಟ್ಕೊಂಡು ಇವತ್ತೆಲ್ಲ ತೆರೆಮರೆಯಲ್ಲಿ ರಾಜಕಾರಣಿಗಳಿಗಷ್ಟೇ ನಾನು ಬಹಳ ಮುಖ್ಯವಾಗಿ ಹೇಳ್ತೀನಿ, ಮುಂದಿನ ಎಲ್ಲಾ ಚುನಾವಣೆಗಳು ಇದಕ್ಕೆ ತಕ್ಕ ಪಾಠವನ್ನ
ರೈತರಿಗೆ ಕಲಿಸ್ತಾರೆ. ಏಕಪಕ್ಷೀಯ ನಿರ್ಧಾರಗಳನ್ನು 4 ಗೋಡೆಗಳ ಮಧ್ಯದಲ್ಲಿ ತೆಗೆದುಕೊಳ್ಬೇಡಿ. ರೈತರ ಜೊತೆ ನೀವು ಬಂದು ಹೋರಾಟದಲ್ಲಿ ಭಾಗವಹಿಸಿ. ಎಲ್ಲ ಕುತ್ಕೊಂಡು ನನಗೆ ಅವ್ರು ಗೊತ್ತಿಲ್ಲ, KDB ಮಿನಿಸ್ಟರ್ ಗೊತ್ತಿಲ್ಲ, ನನ್ನ ಗಮನಕ್ಕೆ ಬರದೇನೆ ಆಗ್ಬಿಟ್ಟಿದ್ದ ತಾಲೂಕಲ್ಲಿ ನಾನೇನು ಮಾಡಕ್ಕಾಗ್ತಕ್ಕಂಥ ಅಸಹಾಯಕತೆಯನ್ನ ಪ್ರದರ್ಶನ ಮಾಡೋದ್ರ ಬಿಟ್ಟು ರೈತರ ಜೊತೆ ನೀವು ಮುಂಚೂಣಿಯಲ್ಲಿ ಭಾಗವಹಿಸಿ. ಎಲ್ಲಾ ಪಕ್ಷದ ಮುಖಂಡರು ನಮ್ಮ ಜೊತೆಯಲ್ಲಿ ಹೋರಾಟ ಕೈ ಜೋಡಿಸಿ ನಿಮ್ಮ ಜೊತೆ ಸಿಂಗ್ ಬೋರ್ಡ್ ಇಂದ ಏನು ನಮ್ಮ ಜಮೀನುಗಳನ್ನ ಕಬಳಿಸಿದ್ರು ಆ ಪ್ರದೇಶಗಳು ಈಗಲೂ ಅಭಿವೃದ್ಧಿ ಕಾಣದೆ ಆಗಲೇ ಬೆಂಗಾಡಗಳಾಗಿ ಬೆಳೆದಿರುವಂತದ್ದು ನಾವು ಈ ಸಂದರ್ಭದಲ್ಲಿ ನೋಡ್ತಾ ಇದ್ದೀವಿ. ಅದೇ ರೀತಿ ಮುಂದುವರೆದು ಏನು ಈ ರೈತರು ಏನೇ ಮಾಡಿದ್ರು ಸುಮ್ಮನೆ ಇರ್ತಾರೆ ಅಂತ ಒಂದು ನಮ್ಮ ನಿರ್ಲಕ್ಷ್ಯವನ್ನೇ ಬಂಡವಾಳ ಮಾಡಿ ಈಗ ಅಳಿದುಳಿದಂತ ಏನು ಆ ಜಮೀನುಗಳಲ್ಲಿ ಏನು ರಿಯಲ್ ಎಸ್ಟೇಟ್ ಆಸೆ ಆಮಿಷಗಳಿಗೆ ಬಲಿಯಾಗದೆ ಏನು ಭಾವನಾತ್ಮಕ ಸಂಬಂಧಗಳನ್ನು ಇಟ್ಕೊಂಡು ಆ ಜಮೀನುಗಳನ್ನ ರೈತರು ಈ ಭಾಗದಲ್ಲಿ ಉಳಿಸ್ಕೊಂಡಿದ್ರು ಆ ಜಮೀನುಗಳು ಸಹ ಈಗ ಕಬಳಿಸೋಕೆ ಹೊರಟಿದ್ದಾರೆ. ಆದ್ದರಿಂದ ಏನೀಗ ನಮ್ಮ ನಾಯಕರು ಎಲ್ಲ ರಾಜ್ಯ ಮಟ್ಟದ ನಾಯಕರು ಈ ಚಳವಳಿಯಲ್ಲಿ ಭಾಗವಹಿಸಿದ್ದಾರೆ. ಅವರು ಎಲ್ಲರನ್ನು ಮುಂದಿನ ಹೋರಾಟದಲ್ಲಿ ಇನ್ನೂ ಸಕ್ರಿಯವಾಗಿ ಭಾಗವಹಿಸುವಂತ ಅವರಲ್ಲಿ ಮನವಿ ಮಾಡ್ತಾ ನಾವು ಸಹ ಈ ತಾಲೂಕಿನ ಈ ಭಾಗದ ರೈತರ ಸಮಸ್ಯೆ ಅಲ್ಲ, ಇಡೀ ರೈತರ ಸಮಸ್ಯೆ ಅಂತೇಳಿ ಎಲ್ಲರೂ ಪ್ರತಿಯೊಬ್ಬರು ಈ ಹೋರಾಟದಲ್ಲಿ ಗುರುತಿಸಿಕೊಳ್ಳೋದ್ರ ಮುಖಾಂತರ ಈ ರೈತರ ಜಮೀನನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಬೇಕು. ಅದೇ ರೀತಿ ಏನು ಮುಂದಿನ ದಿನದಲ್ಲಿ ಈ ಹೋರಾಟ ಸಮಿತಿಯವರು ಕೈಗೊಳ್ಳುವ ಎಲ್ಲ ಹೋರಾಟಗಳಿಗೆ ಇಡೀ ನನ್ನ ಮುಖಾಂತರ ರೇಷ್ಮೆ ಬೆಳೆಗಾರರು ಬಿತ್ತನೆ ಗೂಡನ್ನು ಸಹ ಬೆಳೆದು ರಾಜ್ಯ ಸರ್ಕಾರಕ್ಕೆ ನೀಡ್ತಾ ಇದ್ದಾರೆ. ಅಂತ ಭೂಮಿಯನ್ನು ಈ ದಿನ ಸ್ವಾಧೀನಪಡಿಸಿಕೊಂಡು ನಮ್ಮ ರೈತರ ಬದುಕನ್ನು ಕಸಿದುಕೊಳ್ಳಲು ಬಂದಿರತಕ್ಕಂಥ KDB ವಿರುದ್ಧವಾಗಿ ನಾವು ಈ ದಿನ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಅನೇಕ ನಾವು ಏನು ಬೈಕ್ ರ್ಯಾಲಿ ಇರ್ಬೋದು, ಸರ್ಜಾಪುರದಲ್ಲಿ ಬೃಹತ್ ಸಮಾವೇಶ ಹಮ್ಮಿಕೊಂಡಿದ್ವಿ. ನಮ್ಮ MLA ಇರ್ಬೋದು, MLC ಇರ್ಬೋದು, ನಮ್ಮ ಲೋಕಸಭಾ ಸದಸ್ಯರು ಎಲ್ಲರೂ ಭಾಗವಹಿಸಿ ನಮ್ಮ ಜೊತೆ ಮಾತಾಡಿದ್ದಾರೆ. ಆ ಭರವಸೆಗಳನ್ನು ಕೊಟ್ಟರು. ಅವತ್ತು ನಾವು ನಿಮ್ಮ ಜೊತೆ ಇರ್ತೀವಿ, ನಾವು ಈ ಭೂಮಿ ಬಿಡೋವರೆಗೂ ಯಾವುದೇ ಕಾರಣಕ್ಕೂ ನಿಮ್ಮ ಜೊತೆ ಹೋರಾಡ್ತೀವಿ, ಸರ್ಕಾರದ ವಿರುದ್ಧವಾಗಿ ಹೋರಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ಕೊಂಡ್ ಬಂದಿದ್ದಾರೆ. ತಾಲೂಕಿನ ಶಾಸಕರಾದ ನಮ್ಮ ಶಿವಣ್ಣನವರು ಸಹ ನಮ್ಮ ಜೊತೆ ಅನೇಕ ಸಭೆಗಳಲ್ಲಿ ಭಾಗವಹಿಸಿದ್ದಾರೆ. ಮಾನ್ಯ ಕೈಗಾರಿಕಾ ಸಚಿವರಾದಂಥ MB ಪಾಟೀಲ್ ಅವರನ್ನು ನಾವು ಭೇಟಿ ಮಾಡಿದ್ದೇವೆ. ಸುಮ್ಮನೆ ಭರವಸೆಗಳನ್ನು ಕೊಡ್ಕೊಂಡ್ ಬರ್ತಾ ಇದ್ದಾರೆ. ನಾಳೆ ಬರ್ತೀವಿ, ಯಾವಾಗಲೇ ಹೋಗಿ ಭೇಟಿ ಮಾಡಿದಾಗ ನಾಳೆ ಬರ್ತೀವಿ, ನೆಕ್ಸ್ಟ್ ವೀಕ್ ಬರ್ತೀವಿ, ನಿಮ್ಮ ಬೆಳೆನ ನಾವೇ ಸ್ವತಃ ಕಣ್ಣಾರೆ ನಾವು ನೋಡಕ್ ಬರ್ತಿದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಆದ್ರೆ ಇವತ್ತಿಗೂ ಅದು MB ಪಾಟೀಲ್ ಅವರಾಗ್ಲಿ KDB ಯಾವುದೇ ಒಂದು ಅಧಿಕಾರಿ ನಮ್ಮ ರೈತರ ಭೂಮಿ ಹತ್ರ ಬಂದು ಯಾರು ಸ್ಥಳ ಪರಿಶೀಲನೆ ಮಾಡಿಲ್ಲ. ತಿಳ್ಕೊಂಡ್ಲಿ ಅಂದ್ಬಿಟ್ಟು ನಾವು ಕೇಳ್ಕೊಂಡ್ವಿ. ಆದ್ರೂ ಇವತ್ತು ಪ್ರಜ್ಞೆ ಇಲ್ಲದೆ ಯಾರು ಬಂದೇ ಇಲ್ಲ. ಜನ ಅಂದ್ರೆ ಇವತ್ತು ಅವ್ರಿಗೆ ಕಾಳು ಸಮಾನ ಅನ್ಕೊಂಡಿದ್ದಾರೆ. ಆದ್ರೆ ಜನಪ್ರತಿನಿಧಿಗಳು ಅದೇ ಓಟಗಾದ್ರೆ ಮನೆ ಬಾಗಿಲಿಗೆ ಎಂಜಲ್ ನಾಯಿ ತರ ಬಂದು ಎಲ್ಲರನ್ನೂ ಕೇಳ್ಕೊಂತಾರೆ. ಆದ್ರೆ ಇವತ್ತು ನಮ್ಮ ಕಷ್ಟ ಯಾರು ಕೇಳೋರು ಒಬ್ಬೊಬ್ಬ ಜನಪ್ರತಿನಿಧಿ ಯಾರು ಒಬ್ಬನೂ ಇಲ್ಲ. ಇದಕ್ಕೆ ಯಾರು ಕಾರಣ? ರಾಜಕಾರಣಿಗಳು ಬೆಳೆದಿರೋರು ಎಂಜಲ್ ಕಾಸು ತಿಂದು ಬೆಳೆದಿರೋದು ಹೊರತು ಅವರು ಪ್ರಾಮಾಣಿಕವಾಗಿ ಯಾರು ಬೆಳೆದಿಲ್ಲ. ಈ ಭೂಮಿನ ಫಲವತ್ತಾದ ಭೂಮಿನ ಕಿತ್ಕೊಳ್ಳೋದು ಒಂದೇ, ತಾಯಿ ಹತ್ರ ಹಾಲು ಕುಡಿಯೋದು ಒಂದೇ. ಅದನ್ನ ಬೇರೆ ತರ ಹೇಳ್ತಾರೆ. ಆಯ್ತಾ? ಆ ತರ ಮಾಡಕ್ ಹೋಗ್ಬೇಡಿ. ಅದೇ ತರ ರೈತನ್ನು ಉಳಿಸಿ. ನೀವು ನಮ್ಮ ಆನೇಕಲ್ ತಾಲೂಕಿನ ಇವತ್ತು ಫಲವತ್ತಾದ ಭೂಮಿಗಳನ್ನು ಬಿಟ್ಟು ಬಿಡಿ. ನಾವು ಸಂತೋಷ ಪಡ್ತೀವಿ, ಅದೇ ಮುಂದುವರಿಸ್ತೀವಿ. ಕೈಗಾರಿಕೆಗಳು ಆದಷ್ಟು ನಮ್ಮ ಆನೇಕಲ್ ತಾಲೂಕಲ್ಲಿ ಇಡೀ ನಮ್ಮ ಕರ್ನಾಟಕಕ್ಕೆ ಇರೋ ಮಾದರಿಯಾಗಿದೆ. ವಿಶ್ವಕ್ಕೆ ಪ್ರಖ್ಯಾತಿಯಾದಂತ ಎಲೆಕ್ಟ್ರಾನಿಕ್ ಸಿಟಿನೂ ನಮ್ಮ ಭಾಗದಲ್ಲಿದೆ. ಅದೇ ತರ ದೊಡ್ಡ ದೊಡ್ಡ ಕೈಗಾರಿಕೆಗಳು ಇದೆ. ಆದ್ರೆ ಆ ಕೈಗಾರಿಕೆಗಳೆಲ್ಲ ಸ್ಥಾಪನೆ ಮಾಡಿರೋ ಉದ್ದೇಶ ಏನು? ನೀವು ದುಡ್ಡುಗೋಸ್ಕರ. ಆದ್ರೆ ಇವತ್ತು ಕಲ್ಮಶ ಮಾಡಿ ಕೆರೆ ಕುಂಟಿಗಳೆಲ್ಲ ನೀವತ್ತು ವಿಷ ಮಾಡಿ ಅಲ್ಲಿ ಜೀವ ಜಂತುಗಳು ಸಾಯ್ತಾ ಇದೆ ಹೊರತು ಯಾರು ಇವತ್ತು ಇಲ್ಲ. ಒಂದು ದನ ಕುಡಿಯೋ ಯೋಗ್ಯತೆ ಇಲ್ಲದ ನೀರು ಇವತ್ತು ಆನೇಕಲ್ ತಾಲೂಕಲ್ಲಿ ಕೆರೆಗಳಲ್ಲಿದೆ. ಅದನ್ನ ಇವರಿಗೆ ಕಣ್ಣು ಕಾಣಿಸಿಲ್ಲ. ಈ ಜಮೀನು ಮಾತ್ರ ಕಣ್ಣು ಕಾಣಿಸ್ತಾ ಇದೆ. ಯಾಕೆ ಹೇಳಿ? ಸರ್ಜಾಬಾರು ಕಸ್ಕೊಂಡ್ಬಿಟ್ರೆ ನಾಳೆ ಏನನ್ನ ಬೆಳಿಬೇಕಾದ್ರೆ ಮಣ್ಣು ತಿನ್ನಕ್ಕೂ ಕೂಡ ನೀವು ಸಿಗಲ್ಲ. ಇವತ್ತು ಮಣ್ಣು ಇವತ್ತು ಟಾರ್ ಆಗ್ತದೆ, ಸಿಮೆಂಟ್ ಆಗ್ತದೆ. ಅಂತ ಪರಿಸ್ಥಿತಿಯಲ್ಲಿ ಈಗಾಗಲೇ ಸರ್ಕಾರಕ್ಕೆ ನಿಮ್ಮ ಹೋರಾಟದ ಒಂದು ವಿಚಾರ ಹೋಗಿದೆ. MB ಪಾಟೀಲ್ ಅವರು ಹೋಗಿದೆ, ಮುಖ್ಯಮಂತ್ರಿಗಳ ಹತ್ರ ಹೋಗಿದೆ. ಮುಂದೆ ಏನು ಅನ್ನೋದು ಮಾತ್ರ ನಾವು ಯೋಚನೆ ಮಾಡಬೇಕಾಗಿದೆ. ಒಂದು ಉಗ್ರವಾದಂತ ಚಳವಳಿ ಆಗಲೇಬೇಕಾಗಿದೆ. ಇವತ್ತು ಕೇವಲ ಈ ಭಾಗದಲ್ಲ, ಒಂದು ರಾಷ್ಟ್ರೀಯ ಹೆದ್ದಾರಿ ಅಥವಾ ನಾನು ಮೊನ್ನೆ ಸಭೆಯಲ್ಲಿ ಮಾತನಾಡಿದಾಗಲೂ ಹೇಳಿದೆ, ಆನೇಕಲ್ ತಾಲೂಕು ಬಂದ್ ಆಗಲೇಬೇಕಾಗಿದೆ. ಈ ಚಳವಳಿ ಉಗ್ರ ರೂಪ ತಾಳ್ಬೇಕು ಅಂತ ಹೇಳಿದ್ರೆ ಆನೇಕಲ್ ತಾಲೂಕು ಬನ್ನೇರುಘಟ್ಟದಿಂದ ಮುಗಳೂರ್ವರೆಗೂ ನಮ್ಮ ಆನೇಕಲ್ ತಾಲೂಕು ಬಂದಾಗಲೇಬೇಕಾಗಿದೆ. ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲೇಬೇಕಾಗಿದೆ. ನಾವು ಸಾತ್ವಿಕ ಹೋರಾಟಕ್ಕೆ ಇಲ್ಲಿ ಯಾರು ಕೂಡ ಬೆಲೆ ಕೊಡೋದಿಲ್ಲ. ಒಂದಷ್ಟು ಕ್ರಾಂತಿಕಾರಿಕ
ಹೋರಾಟ ಆದ್ರೇನೆ ಇವತ್ತು ನಾವು ಈ ಜಯ ಸಾಧಿಸಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಇವತ್ತು ಕೋಡಹಳ್ಳಿ ಚಂದ್ರಶೇಖರ್ ಇರ್ಬೋದು, ಈ ಅನೇಕ ಹಿರಿಯ ಹೋರಾಟಗಾರರು, ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ, ನಮ್ಮ ಪುನೀತ್ ಇರ್ಬೋದು, ಜೈ ಕರ್ನಾಟಕ ನಮ್ಮ ಕಿರಣ್ ರೆಡ್ಡಿ ಇರ್ಬೋದು, ಮತ್ತು ಎಲ್ಲ ಅನೇಕ ಕನ್ನಡಪರ ಸಂಘಟನೆಗಳು, ರೈತ ಸಂಘಟನೆಗಳು, ಅನೇಕ ಸಂಘಟನೆಗಳು ಇವತ್ತು ನಿಮ್ಮ ಜೊತೆ ಇದೆ. ಇವತ್ತು ಏನು ಭೂ ಸ್ವಾಧೀನ ವಿರೋಧಿ ಹೋರಾಟ ನಡೀತಾ ಇದೆ, ಇದಕ್ಕೆ ಬೆಂಬಲವಾಗಿ ಕನ್ನಡ ಜಾಗೃತಿ ವೇದಿಕೆ ಕೂಡ ಬೆಂಬಲ ವ್ಯಕ್ತಪಡಿಸಿ ಇದು ಹಳ್ಳಿಯಿಂದ ಇವತ್ತು ಬೆಂಗಳೂರು ವಿಧಾನಸೌಧವರೆಗೂ ಕೂಡ ಎಲ್ಲಾ ರೀತಿಯ ಹೋರಾಟಕ್ಕೂ ನಾವು ಬೆಂಬಲವನ್ನು ವ್ಯಕ್ತಪಡ್ತಾ ಇದ್ದೇವೆ. ರೈತ ಉಳಿದ್ರೆ ದೇಶ ಉಳಿಯುತ್ತೆ. ರೈತ ರಕ್ಷಣೆ ಮಾಡೋದು ಸರ್ಕಾರದ ಕರ್ತವ್ಯ ಆಗಿದೆ. ಇವತ್ತು ಅಭಿವೃದ್ಧಿ ಮಾಡೋದಕ್ಕೆ ಬೇರೆ ಬೇರೆ ಕಡೆ ಇನ್ನೂ ಸಾಕಷ್ಟು ಲಕ್ಷಾಂತರ ಎಕರೆ ಜಮೀನಿದೆ. ಹಾಗಾಗಿ ಆನೇಕಲ್ ತಾಲೂಕಿನಲ್ಲಿ ಆಗ್ತಿರುವಂತಹ ಕೃಷಿ ಭೂಮಿಯ ಭೂಸ್ವಾಧೀನವನ್ನ ಕೈ ಬಿಡಬೇಕು ಅಂತ ಹೇಳಿ ನೀವು ಇವತ್ತೆಲ್ಲ ಹೋರಾಟಕ್ಕೆ ಬಂದಿದ್ದೀರಲ್ಲಪ್ಪ ಅಲ್ವಾ. ಜಲಾಶಯಗಳಿಂದ ಇರ್ಬೋದು, ಒಂದು ಸಣ್ಣದೊಂದು ನದಿ ಪಕ್ಕದಲ್ಲಿ ದಕ್ಷಿಣ ಅರ್ಕಾವತಿ ಅಂತ, ಇಲ್ಲಿ ಏಟಿ ಅದು ಇದು ಅಂತಾರೆ, ದಕ್ಷಿಣ ಅರ್ಕಾವತಿ ಈ ಕಡೆ ಹರಿಬಹುದು. ಆದರೆ ಮಳೆ ಎಲ್ಲಿ ಸುಮ್ಮನೆ ನಾವು 5 ವರ್ಷ ಉಳುಮೆ ಮಾಡ್ಲಿಲ್ಲ ಅಂದ್ರೆ ನಮ್ಮ ನೆಲಗಳೆಲ್ಲ ಕಾಡಾಗ್ಬಿಡುತ್ತೆ ಇಲ್ಲೇನ್ರಪ್ಪ. 5 ವರ್ಷ ನಾವು ಬೀಳ್ಬಿಟ್ರೆ ಆ ಹೊಲದಲ್ಲಿ ಕಾಡು ಬೆಳೆದಿರುತ್ತೆ ಇಲ್ವಾ. ಅಂತಹ ಒಳ್ಳೆ ನೀರು, ಒಳ್ಳೆ ವಾತಾವರಣ, ಒಳ್ಳೆ ಕೃಷಿ ಮಾಡೋದಕ್ಕೆ ಬೇಕಾದಂತ ಸಂಪದ್ಭರಿತ ನೆಲ ಇವತ್ತೇನಾಗಿದೆ? ಕಾಂಕ್ರೀಟ್ ಆಗಿದೆ. ನಾವು ತಿನ್ನೋದು ಹೇಗೆ ಮತ್ತೆ? ಎಲ್ಲೆಲ್ಲೋ ಏನೇನೋ ಹಾಕಿದ್ದನ್ನ ಅಲ್ಲೆಲ್ಲಿಂದನೋ ತರ್ತೀವಿ. ಇವತ್ತು ನಾವು ಕುಡಿಯುವ ಹಾಲು ರಾಸಾಯನಿಕ ಯುಕ್ತ. 8 ವರ್ಷ 9 ವರ್ಷಕ್ಕೆಲ್ಲ ಹೆಣ್ಣು ಮಕ್ಕಳು ಇವತ್ತು ತನ್ನ ಹೊಲದಲ್ಲಿ ತಾನು ಉಳುಮೆ ಮಾಡ್ಕೊಂತ ಇವತ್ತು ಅಲ್ಲೇ ಇದ್ದಾನೆ. ದಯವಿಟ್ಟು ಬೀದಿಗೆ ಇಳಿಬೇಕು, ಹೋರಾಟ ಮಾಡಬೇಕು. ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಕೇವಲ ಘೋಷಣೆಗೆ ಆಗ್ಬಾರ್ದು. ನಮ್ಮ ಭೂಮಿ ನಮಗೆ ಉಳಿಬೇಕು ಅಂತಂದ್ರೆ ಇವತ್ತು ಹಲವಾರು ಜನ ಮುಖಂಡರುಗಳು ಇವತ್ತು ಹೋರಾಟಕ್ಕೆ ಕರೆಯನ್ನ ಕೊಟ್ಟಿದ್ದಾರೆ. ಯಾರಿಗಾಗಿಗೂ ಕರೆ ಕೊಟ್ಟಿದ್ದಾರೆ, ನಿಮ್ಮಗಳ ಪರವಾಗಿ ಕರೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಹಲವಾರು ಜನ ಮುಖಂಡರಿದ್ದಲ್ಲ, ಅವ್ರಿಗೆ ಯಾರಿಗೂ ಸಹ ಜಮೀನಿಗೆ ಹೋಗ್ತಾ ಇಲ್ಲ. ಆದ್ರೆ ರೈತರ ಪರ ಬೆಂಬಲವಾಗಿ ನಿಂತಿದ್ದಾರೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದಿನ ಹೋರಾಟಗಳಲ್ಲಿ ಇದು ಕೇವಲ ಆರಂಭ ಅಷ್ಟೇ. ಯಾಕಂದ್ರೆ ಮೊನ್ನೆ ನಾವು ಒಂದು ರೈತರ ಸಮಾವೇಶವನ್ನ ಮಾಡಿದ್ವಿ. ರಾತ್ರೋರಾತ್ರಿ ಪ್ಲಾನ್ ಮಾಡಿದ್ರು ಸಹ 5,000 ಜನವನ್ನ ನಮ್ಮ ಜೆಪಿ ಅವರು ಮತ್ತೆ ಅವ್ರ ತಂಡ ಸೇರ್ತಿದ್ರು. ಹಾಗೆ ಪ್ರತಿಯೊಂದು ಹೋರಾಟಕ್ಕೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ಈ ಕಾರ್ಯಕ್ರಮವನ್ನ, ಈ ಹೋರಾಟವನ್ನ ಆದಷ್ಟು ಉಗ್ರ ರೂಪಕ್ಕೆ ತಗೊಂಡ್ಬರ್ಬೇಕಂದ್ರೆ ನಿಮ್ಮ ಸಹಕಾರ ಮುಖ್ಯ. ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ಪಾಲ್ಗೊಳ್ತೀರಾ ಅಂತ ಹೇಳ್ತಾ ಇವತ್ತು ಹಲವಾರು ಜನ ಕನ್ನಡ ಪರ ಸಂಘಟನೆಗಳು, ಜಾತ್ಯತೀತವಾಗಿ ಜಾತಿಪರ ಸಂಘಟನೆಗಳು, ಹಾಗೆ ಪಕ್ಷಾತೀತವಾಗಿ ರಾಜಕೀಯ ಮುಖಂಡರುಗಳು ಬಂದಿದ್ದಾರೆ. ಬಹಳ ಸಂತೋಷಕರವಾದಂತ ವಿಚಾರ. ಮುಂದಿನ ದಿನಗಳಲ್ಲೂ ಸಹ ಈ ಎಲ್ಲ ನಾಯಕರು ರೈತ ಅಥವಾ ಇನ್ನಿತರೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಬಳಕೆ ಮಾಡಬೇಕು. ಯಾಕೆ ಕೃಷಿ ಭೂಮಿಯನ್ನ ಮುಟ್ಟಬಾರ್ದು ಅಂತ ಹೇಳ್ತೀವಿ ಅಂದ್ರೆ, ನೀವು ಸಿದ್ದರಾಮಯ್ಯನವ್ರ ಮನೆಯಲ್ಲಿ 4 ತಲೆಮಾರಿಗಾಗುವಷ್ಟು ಹಣ ಸಂಪತ್ತು ಇರಬಹುದು. ಇಡೀ ಸಮಾಜದ ಜನ ಇವತ್ತು ನಾವು ನೀವು ಊಟ ಮಾಡಿ ಸತ್ತೋದ್ರೆ ಮುಂದಿನ ತಲೆಮಾರಿಗೆ ಅನ್ನ ಬೆಳೆಯಕ್ಕೆ ಜಾಗ ಬೇಕಲ್ಲ. ಎಲ್ಲಿ? ಈಗ 100 ವರ್ಷಕ್ಕೆ ಹುಟ್ಟೋರು, ಒಂದು 500 ವರ್ಷಕ್ಕೆ ಹುಟ್ಟೋರು, 1000 ವರ್ಷಕ್ಕೆ ಬರುವ ತಲೆಮಾರು, ಅವ್ರಿಗೆಲ್ಲ ಅನ್ನ ಎಲ್ಲಿ ಬೆಳಿತೀರಿ? ಇನ್ಫೋಸಿಸ್ ನಾರಾಯಣ ಮೂರ್ತಿ ಇದರಲ್ಲಿ ಸಾಫ್ಟ್ವೇರ್ ಎಲ್ಲಿ ತಯಾರಾಗತ್ತಾ? ಇದು ಮಣ್ಣಲ್ಲೇ ಬೆಳಿಬೇಕು. ಆ ಕಾರಣಕ್ಕೆ ನಮ್ಮ ಪೂರ್ವಿಕರು ಸ್ವಾತಂತ್ರ್ಯ ಬಂದ್ಮೇಲೆ 1961ರಲ್ಲಿ ಈ ಭೂಮಿಯನ್ನ ಅತ್ಯಂತ ಗೌರವದಿಂದ ಈ ಭೂಮಿಯನ್ನ ಪ್ರಿಸರ್ವ್ ಮಾಡಿದ್ರು. ರೈತರಲ್ಲದವರು ಕೃಷಿ ಭೂಮಿಗೆ ಪ್ರವೇಶ ಮಾಡಬಾರ್ದು. ರೈತರಲ್ಲದ ಕಸುಬುಗಳಿಗೆ ಭೂಮಿಯನ್ನ ಬಳಕೆ ಮಾಡಬಾರ್ದು ಅಂತ ಹೇಳಿ ಇದಕ್ಕೆ ಯೋಗ್ಯವಾಗಿ ರೈತನ ಹತ್ರ ಇರಲಿ ಭೂಮಿ, ಭೂಮಿಯಲ್ಲಿ ಯಾವುದೇ ಅನಾಚಾರ ಆಗಲ್ಲ ಅಂತ ಹೇಳಿ ರೈತನಿಗೆ ಮಾತ್ರ ಇದರ ಭೂಮಿ ಹಕ್ಕನ್ನು ಕೊಟ್ಟು ಜೋಪಾನ ಮಾಡಿದ್ರು. ನೀವುಗಳೇನ್ ಮಾಡ್ತಾ ಇದ್ದೀರಿ? ನೀವೇನ್ ಮಾಡ್ತಾ ಇದ್ದೀರಿ ಹೇಳಿ ಸಿದ್ದರಾಮಯ್ಯನವ್ರೆ, ಎಂ ಬಿ ಪಾಟೀಲ್ರೆ? ಏನು ನಿಮ್ಮ ಮಗ ಬೃಹಸ್ಪತಿಯನ್ನ ಬಿಟ್ಟು ಸರ್ಜಾಪುರ ಆನೇಕಲ್ ಭಾಗದಲ್ಲಿ ಎಷ್ಟೆಷ್ಟು ಭೂಮಿ ಇದೆ, ಯಾವ್ಯಾವ ಭೂಮಿಯನ್ನ ನಾವು ಲಪ್ಟಾಯಿಸಬಹುದು, ಬಹಳ ಸೂಪರ್ ಐಡಿಯಾ ಮಾಡಿ
ಇವತ್ತು ನೀವು ಎಲ್ಲ ಸೇರಿ ಜಿಮ್ ಹೆಸರಿನಲ್ಲಿ ಏನು ಜಾಗತಿಕ ಉದ್ದಿಮೆದಾರರನ್ನೆಲ್ಲ ಸೇರಿಸಿ ತಾವು ಭೂಮಿ ಕಳುವು ಮಾಡೋದಕ್ಕೆ ಸೂಪರ್ ಪ್ಲಾನ್ ಮಾಡ್ಕೊಂಡಿದ್ದೀರಿ. ಇದನ್ನ ಕೈ ಬಿಡ್ಬೇಕು. ಇವತ್ತು ನಾನು ಮನೆಯಲ್ಲಿ ಪ್ರಜಾವಾಣಿ ಪತ್ರಿಕೆಯನ್ನ ಓದಿದೆ. ಮುಖಪುಟದಲ್ಲಿ ಒಬ್ಬ ಹೆಸರನ್ನ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಪ್ರಜಾವಾಣಿಯವರು. ಅವರಿಗೆ ಈ ಜಿಮ್ನವರು ಆ ಎಲ್ಲ ಸಂದೇಶವನ್ನ ಕೊಟ್ಟಿದ್ದಾರೆ. ಏನು ಅಂದ್ರೆ ಉಳ್ಳೋಟ ಅಂತ ಹೇಳಿ ಹೊಸಪೇಟೆಯಲ್ಲಿ ಒಂದು ಕಚೇರಿ ಇದೆ. ಅವನು ಮೈನಿಂಗ್ ಮಾಫಿಯಾದಲ್ಲಿ ಬಹಳ ನಂಬರ್ 1. ಮೈನಿಂಗ್ ಅಂದ್ರೆ ಗೊತ್ತಲ್ಲ, ಕಬ್ಬಿಣ ಆದ್ರೂ ಮ್ಯಾಂಗನೀಸು ಕರ್ನಾಟಕದಲ್ಲಿ ಒಂದೇ ಕೇಸ್ ಅಂತೇಳಿ 1 ಎಕರೆ ತಂದಿದ್ದೀನಿ ಅಂತ. ಅದಕ್ಕೆ ಅವ್ರು ಕೇಳಿದ್ರು ಇದು ಬೆಲೆ ಎಷ್ಟಾಗುತ್ತೆ ಅಂತ ಹೇಳಿ, ಇದ್ರ ಬೆಲೆ ಎಷ್ಟಕ್ಕೆ ಬೆಲೆ ಬಾಳುತ್ತೆ ಅಂತ ಹೇಳಿ. ಅದಕ್ಕೆ ಅವ್ರು ಹೇಳಿದ್ರು, ಸ್ವಾಮಿ ಹೋದ ವರ್ಷ ಇದನ್ನ 25 ಕೋಟಿ ಕೇಳಿದ್ರು, ನಾನು ಕೊಡೋದಿಲ್ಲ ಅಂದೆ. ಇವತ್ತು ಮಾರಿದ್ರೆ 30 ಕೋಟಿ ಮೇಲ್ ಹೋಗುತ್ತೆ ಸ್ವಾಮಿ ಅಂತ. ಯಾಕೆ ಈ ಮಾತು ಹೇಳಿದೆ ಅಂದ್ರೆ, ನೀವು ಭೂಮಿಯನ್ನ ಈಗಲೇ ಕೊಟ್ಟು ದುಡ್ಡನ್ನ ಗಂಡ ಹೆಂಡತಿ ಎಲ್ಲ ಸೇರಿ ಲೆಕ್ಕಾಚಾರ ಮಾಡಿ ಒಂದು ಹೊಸ ಮನೆ ಕಟ್ಟಿ ಒಂದು ಕಾರ್ ತಂದು ವಿ ಅಂತೇಳಿ ಓಡಾಡಿ ನುಂಗಿ ನೀರ್ ಕುಡಿದು ಬಿಟ್ರೆ ನಿಮಗ್ ಸಮಾಧಾನನ? ಭೂಮಿ ಇಟ್ಕೊಳ್ಳಿ. ನಿಮ್ ಬಂಗಾರ ತಗೊಂಡ್ರು ಬೆಲೆ ಅಷ್ಟು ಜಾಸ್ತಿ ಆಗಲ್ಲ. ನಿಮ್ ಭೂಮಿ ಇದ್ರೆ, ಈಗ ಬೆಂಗಳೂರು ಪೂರ್ವದ ಸುರೇಶ ನಮಗೆ ಜಾಮೀನ್ ಕೊಟ್ಟವ್ರ ಭೂಮಿ ಇವತ್ತು 30 ಕೋಟಿ ಬೆಲೆ ಬಾಳುತ್ತೆ ಅಂದ್ರೆ ನಿಮ್ ಭೂಮಿ ಹಂಗೆ ಇಟ್ಕೊಳ್ಳಿ. ನೀನು ನನ್ ಸ್ವಲ್ಪ ಕಾಲ ಹಂಗೆ ಇಟ್ಕೊಳ್ಳಿ, ಅದ್ರ ಬೆಲೆ ಏನಾಗುತ್ತೆ ಅಂತೇಳಿ ಆಮೇಲೆ ನೋಡಿ. ಏನವ ಈ ಗಂಡಸರಿಗೆ ಒಪ್ಪಿಗೆ ಕೊಡ್ಬೇಡಿ. ಅವ್ರು ಹೆಂಗೋ ಒಂದೊಂದ್ ಸಾರಿ ಹೂ ಅಂದ್ಬಿಡ್ತಾರೆ. ನೀವು ಗಟ್ಟಿಯಾಗಿದ್ರೆ ಉಳ್ಕೊಂಡಿರುತ್ತೆ. ಆ ಕಾರಣಕ್ಕೆ ಭೂಮಿ ಕಳ್ಕೊಳ್ಳೋದು ಬಹಳ ಸುಲಭ. ಆಯ್ತು, ಭೂಮಿ ಕಳ್ಕೊಂಡವ್ರು ಭೂಮಿ ಮತ್ತೇನಾದ್ರು ಅವ್ರ ಜೀವನದಲ್ಲಿ ಸಂಪಾದನೆ ಮಾಡಕ್ಕೆ ಸಾಧ್ಯ ಆಗುತ್ತಾ? ಆನೇಕಲ್ ತಾಲೂಕಲ್ಲಿ ಭೂಮಿ ಕಳ್ಕೊಂಡು ಮತ್ತೆ ಭೂಮಿ ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ? ಇಲ್ಲ. ನೀವ್ ಏನ್ ಭೂಮಿ ಕಳ್ಕೊಂಡ್ರಿ, ಕೆರೆ ಒಳಗಡೆ ನೀರನ್ನ ತೆಗೆದು ಅವರಿಗೆ ಹಾಕಿದ್ರಿ ಹೆಂಗೋ, ನೀವು ಒಕ್ಕಲ್ತನದಿಂದ ಆಚೆಗೆ ಬಿದ್ರಿ ಅಂತ ಅಲ್ಲಿಗೆ ಮುಗ್ದೋಯ್ತು. ನಿಮ್ ದುಡ್ಡು ನಿಮ್ಮ ಹತ್ರ ಇರಲ್ಲ. ಯಾಕೆ ಅಂದ್ರೆ ನೀವ್ ಯಾರು ಶೆಟ್ಟಿನೂ ಅಲ್ಲ, ಮಾರ್ವಾಡಿನೂ ಅಲ್ಲ. ದುಡ್ಡನ್ನ ಮಲ್ಟಿಪ್ಲೈ ಮಾಡಕ್ಕೆ ನೀವು ಮದುವೆ ಮಾಡ್ತೀರಿ, ಮನೆ ಕಟ್ತೀರಿ, ಕಾರ್ ತಗಂತೀರಿ, ಬೀಗರೂಟ ಮಾಡ್ತೀರಿ. ನಮ್ ಕಡೆ ಅದು ಜಾಸ್ತಿ, ಹಾಸನ್ ಕಡೆ ಬೀಗರೂಟ ಅಂದ್ರೆ 1 ಎಕರೆ ಜಮೀನ್ ಮಾರೇ ಮಾರ್ತಾರೆ. ರಾಗಿ ಎಲ್ಲಿ ಬೆಳಿತೀವಿ ಅಂತ ಹೇಳಿದ್ರೆ, ಚೀಲದಲ್ಲಿದೆ ರಾಗಿ ಅಂತ ಹೇಳ್ತಾರೆ ಮಕ್ಕಳು, ಇಲ್ಲ ಪಾಕೆಟ್ ಅಲ್ಲಿ ಇದೆ ರಾಗಿ ಇತ್ತು ಅಂತ ಹೇಳ್ತಾರೆ. ನಾವು ಆನೇಕಲ್ ತಾಲೂಕಿನ ರಾಗಿ ನಾಡು ಅಂತ ಹೇಳಿದ್ವಿ. ರಾಗಿ ನಾಡಲ್ಲಿ ರಾಗಿನೇ ಬೆಳೀತಾ ಇಲ್ಲ. ಎಲ್ಲ ಬೇರೆ ಕಡೆಯವರೆಲ್ಲ ಬಂದು ಇಲ್ಲಿ ನೆಲೆಗೊಳ್ತಾ ಇದ್ದಾರೆ. ನಮ್ಮ ಆನೇಕಲ್ ತಾಲೂಕು ಸರ್ಜಾಪುರ ಹೋಬಳಿನೇ ಯಾಕೆ ಟಾರ್ಗೆಟ್ ಮಾಡಬೇಕು? ಬೇಕಾದಷ್ಟು ಭೂಮಿ ಇದೆಯಲ್ಲ, ಆ ಕಡೆ ಎಲ್ಲ ಹೋಗಿ ಮಾಡ್ಲಿ, ಅಲ್ಲೆಲ್ಲ ಕೈಗಾರಿಕಾ ಪ್ರದೇಶಗಳು ಮಾಡ್ಲಿ. ಬೇರೆ ಕಡೆಯವರೆಲ್ಲ ಬಂದು ನಮ್ಮಲ್ಲೇ ನೆಲೆಗೊಳ್ತಾ ಇದ್ದಾರಲ್ಲ, ಎಲ್ಲ ನೆಲೆಗೊಂಡು ನಮ್ಗೆ ಇರ್ತಕ್ಕಂಥ ಜಾಗಗಳೇ ಇಲ್ದಿರ ಮಾಡ್ತಾ ಇದ್ದಾರೆ. ಈಗ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾ ಅಂತ ಮಾಡಿ ಎಲ್ಲ ಹವಾಗುಣ ಕೆಡ್ತಾ ಇದೆ. ಪರಿಸರ ಕೆಟ್ಟು ಎಲ್ರಿಗೂ ಕಾಯಿಲೆಗಳು ಕಸಾಲೆಗಳು ಜಾಸ್ತಿ ಆಗ್ತಾ ಇದೆ. ಅದಕ್ಕೋಸ್ಕರ ನಾವೆಲ್ಲ ಮನಸಾ ಇಚ್ಛೆ ನಾವು ನ್ಯಾಯ ಸಿಗೋವರೆಗೂ ಹೋರಾಡಬೇಕು. ನಮ್ಮ ಮಂಜಾತ್ ದೇವಸಾರ ಹೇಳ್ತಾ ಇದ್ರಲ್ಲ, ವಿಧಾನಸೌಧ ಮುಟ್ಟಬೇಕು ಅಂತ, ವಿಧಾನಸೌಧದಿಂದ ಪಾರ್ಲಿಮೆಂಟ್ ವರ್ಗೂ ಮುಟ್ಟಬೇಕು. ಅದೇ ತರ ನಾವು ಓಡಾಡ್ಬೇಕು ಎಲ್ರು ದೇಶಕ್ಕೆ ಬಂತು, ನಮ್ಮಲ್ಲಿ ಕಲಹ ತಂದಿಟ್ಟು ದೇಶವನ್ನು ಆಕ್ರಮಿಸಿಕೊಂಡ್ರು. ಇವತ್ತು ಭೂ ಮಾಫಿಯಾ ಇವತ್ತು ಸ್ಟಾರ್ಟ್ ಆಗಿದೆ. ಯಾವುದು? ಜಾಗತಿಕ ಬಂಡವಾಳ ಸಮಾವೇಶ. ನಮ್ಮ ಭೂಮಿಯನ್ನು ಕೊಟ್ಟು ಕಿತ್ಕೊಂಡು ವಿದೇಶಿಗೆ ಕೊಡ್ತಕ್ಕಂಥದ್ದು. ಅವನು ಎಷ್ಟು ಉದ್ಯೋಗ ಕೊಡ್ತಾನೋ ಏನು ಕೊಡ್ತಾನೋ ನಮ್ಗೆ ಬೇಕಾಗಿಲ್ಲ, ನಮಗಂತೂ ಉದ್ಯೋಗ ಕೊಡಲ್ಲ. ಆದರೆ ಈ ರಾಜಕೀಯ ವ್ಯವಸ್ಥೆಯಲ್ಲಿ ಟ್ಯಾಕ್ಸ್ಗೋಸ್ಕರವಾಗಿ, ದೇಶ ನಡೆಸ್ಕೋಸ್ಕರವಾಗಿ, ರಾಜ್ಯ ನಡೆಸ್ಕೋಸ್ಕರವಾಗಿ ಹಣ ಬೇಕು. ಆ ಹಣಕ್ಕೋಸ್ಕರವಾಗಿ ನಮ್ಮ ಬಡವರ ಭೂಮಿಯನ್ನ
ಬೇರೆ ದೇಶಗಳಿಗೆ ಅಡ್ಬಿಡ್ತಾ ಇದ್ದಾರೆ. ನಮ್ಮ ವಿಶ್ವಸಂಸ್ಥೆಯ ನಮ್ಮ ಬೇರೆ ನಿಲ್ಲಿಯಪ್ಪ ನಮ್ಗೆ ಸಿಕ್ತು ಜಮೀನು ಮಹಾರಾಜ ಕೈಯಿಂದ. ಆಮೇಲೆ ಇತರೆ ವೇಳೆಯಲ್ಲಿ ಸ್ವತಂತ್ರ ಬಂದ ಮೇಲೆ ಉಳ್ತಕ್ಕಂಥ ಭೂಮಿಯನ್ನ ಭೂಮಿಯನ್ನ ಹಕ್ಕಿನಲ್ಲಿ ಬಡವು ಸಿಕ್ತು. ನಮ್ಮ 1050 ಎಕರೆಯಲ್ಲಿ 250 ಎಕರೆ ಜಮೀನು ಬಡವರ ಜಮೀನಿದೆ. ಈ ಸರ್ಕಾರಗಳು ನ್ಯಾಯವಾದ ದುರಸ್ತಿ ಸಹ ಮಾಡಿಸಿಲ್ಲ. ಅವರ ಹೆಸರಿಗೆ ಏನು ಭೂಮಿಯನ್ನು ಸಹ ಕೊಡಿಲ್ಲ. ಬಡವರಿಗೆ ಭೂಮಿಯನ್ನು ಹಂಚಬೇಕು. ಇವತ್ತು ಇವರು ಹಂಚಿ ಆ ಭೂಮಿಯನ್ನು ಕಿತ್ಕೊಳ್ತಾ ಇದ್ದಾರೆ. ಅದರ ಜೊತೆಗೆ ರೈತರು ಸಹ ನಿರ್ಗತಿಕರನ್ನಾಗಿ ಮಾಡ್ತಾ ಇದ್ದಾರೆ. ಅದು ಯಾವ ರೀತಿ ಗೊತ್ತಾ? ಇಂಥ ಸರ್ವಾಧಿಕಾರಿ ಧೋರಣೆ ಎಲ್ಲಿ ನಾವು ಕಂಡಿಲ್ಲ. ಒಬ್ಬ ಮೊದಲು ಬ್ರಿಟಿಷ್ ಅಧಿಕಾರಿಗಳು ಏನೋ 10 ಜನ ಚಳುವಳಿ ಮಾಡಿದ್ರೆ ನಿಮ್ಮ ಸಮಸ್ಯೆಯನ್ನು ನಿಮ್ಮ ಕಷ್ಟವನ್ನು ಕೇಳ್ತಾ ಇದ್ರು. ಅವರಿಗಿಂತ ಹೀನಾಯ ಸ್ಥಿತಿ ಮಾಡ್ತಾ ಇರ್ತಕ್ಕಂಥ ನಮ್ಮನ್ನು ಆಡ್ತಕ್ಕಂಥ ನಮ್ಮದೇ ಜನಗಳಿವರು. ಏನಾದ್ರು ಬರಹ ಪೆನ್ ಬೇಕಾದ್ರೆ ನಾವು ಪಡೆಯುವಾಗ ಸ್ವಲ್ಪ ಪೆನ್ ಕೊಡಿ ಸರ್ ಅಂತ ಕೇಳ್ತೀವಿ. ಪೆನ್ ಕೊಟ್ಟು ಆಮೇಲೆ ಬರ್ಕೊಂಡು ಥ್ಯಾಂಕ್ ಯು ಅಂತ ಹೇಳ್ತೀವಿ. ಇವರು ಯಾವುದೇ ರೀತಿಯ ಮುಲಾಜಿಲ್ಲದೆ ಯಾವೊಬ್ಬ ರೈತನನ್ನ ಕೇಳದೆ ಅವನ ಜೊತೆ ಚರ್ಚಿಸದೆ ಅವನ ನೋವನ್ನ ಏನಂತ ತಿಳಿಯದೆ ಇವತ್ತು ನಮ್ಮದು 1050 ಎಕರೆ ಜಮೀನನ್ನ ಅಧಿಸೂಚನೆ ಪ್ರಕಟಿಸಿದ್ದಾರೆ. 6-1 ಮಾಡಿದ್ದಾರೆ, 4-1 ಮಾಡಿದ್ದಾರೆ. ಈ ಇರ್ತಕ್ಕಂಥ ಜನಪ್ರತಿನಿಧಿಗಳು ಯಾರು ಅವ್ರನ್ನ ಕೇಳಿಲ್ಲ. ಎಷ್ಟು ಬಾರಿ ನಾವು ಅವರ ಬಳಿ ಹೋದ್ವಿ. ಎನಿ ಪಾರ್ಟೀಸ್ ಎಲ್ಲ ಪಕ್ಷಗಳು ನಮ್ಮ ಮಂಜುನಾಥ್ ಸರ್ ಬರ್ತಾರೆ, ನಾನು ಬೆಂಬಲ ಇದ್ದೀನಿ. ಇಷ್ಟು ಪಾರ್ಲಿಮೆಂಟ್ ಚರ್ಚೆ ಮಾಡಿರಿ. ಇವತ್ತು ಅದೊಂದು ಕರಾಳ ಕಾಯ್ದೆ 1956 ಕಾಯ್ದೆ ತುಂಬಾ ಸಹಕಾರ ಕೊಟ್ಟರು. ಅವಾಗ ಈ ಭಾಗದಲ್ಲಿ 2000 ಎಕರೆನ ಉಳಿಸ್ಕೊಟ್ಟಂತ ಮಹಾನೀರು ಅಂತಂದ್ರೆ ಆ ಕಾಲಘಟ್ಟಕ್ಕೆ ನಮ್ಮ ಚಂದ್ರಶೇಖರ್ ಕೋಡೇಲೆ ಚಂದ್ರಶೇಖರ್ ಅವರು ಅವರಿಗೆ ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕಂತಂದ್ರೆ ಈ ಒಂದು ನಮ್ಮ ಆನೇಕಲ್ ಭಾಗ ಏನಿದೆಯೋ ಸಾಕಷ್ಟು ತೆರಿಗೆಯನ್ನ ಕಟ್ಟಂತಹ ಒಂದು ತಾಲೂಕು ಅಂತಂದ್ರೆ ಅದು ನಮ್ಮ ಆನೇಕಲ್ ತಾಲೂಕು. ಇನ್ಫೋಸಿಸ್ ಇರ್ಬೋದು, ವಿಪ್ರೋ ಇರ್ಬೋದು, ಬಯೋಕಾನ್ ಇರ್ಬೋದು, ಸಾಕಷ್ಟು ಇಡೀ ಪ್ರಪಂಚಕ್ಕೆ ಗೊತ್ತಿರುವಂತಹ ಒಂದು ಕಂಪ್ನಿಗಳು ಒಂದು ಇದು ಸ್ಥಳ ಅಂತಂದ್ರೆ ಅದು ನಮ್ಮ ಆನೇಕಲ್ ತಾಲೂಕು. ಅದ್ರ ಜೊತೆಗೆ ರೈತಾಪಿ ಜನಗಳು ವ್ಯವಸಾಯವನ್ನೇ ನಂಬ್ಕೊಂಡು ಬಂದಿರುವಂತದ್ದು. ಯಾಕಂದ್ರೆ ಇವತ್ತು ಆ ಒಂದು ಭಾಗದಲ್ಲಿ ಸರ್ಜಾಪುರದ ಹೋಬಳಿಯಲ್ಲಿ ಎಲ್ಲರೂ ಸಹ ತಮ್ಮ ಮೂಲ ವೃತ್ತಿ ಏನು ಅಂತಂದ್ರೆ ಅದು ರೈತಾಪಿ ಜನಗಳು, ರೈತ ಒಕ್ಕಲನ್ನು ಮಾಡ್ಕೊಂಡು ಬಂದಿರುವಂತದ್ದು. ದೇಶ ಹೇಳ್ತಾ ಇದೆ ರೈತ ನಮ್ಮ ದೇಶದ ಅಂದ್ರೆ ಜನಗಳು ಹೇಳೋದು, ಈ ಒಂದು ಸರ್ಕಾರಗಳು ಹೇಳೋದು ಪ್ರತಿ ಸರಿನೂ ಹೇಳ್ತಾರೆ ಈ ಒಂದು ದೇಶಕ್ಕೆ ರೈತನೇ ಬೆನ್ನೆಲುಬು ಅಂತ. ಆದ್ರೆ ಆ ಬೆನ್ನೆಲುಬನ್ನೇ ಮುರಿದು ಬಿಡ್ತಾ ಇದಾರೆ. ಪ್ರತಿ ಸರಿನೂ ನೋಡ್ತಾ ಇದೀವಿ ನಾವು ಎಲ್ಲಾ ಭಾಗದಲ್ಲೂ. ಮೊದಲಿರೋದು ನಿಮ್ ಸೇವಕ, ಐ ಆಮ್ ಎನ್ ಅಸಿಸ್ಟೆಂಟ್. ನಾನು ನಿಮಗೆ ಅಸಿಸ್ಟೆಂಟ್. ನಿಮ್ಮ ಭೂಮಿ ಉಳಿಸೋವರೆಗೂ ನಾನು ನಿಮ್ ಜೊತೆ ಇರ್ತೀನಿ. ಮನೆ ಬೇಕಾದ್ರೆ ಪರವಾಗಿಲ್ಲ, ಬಿಟ್ಟು ಬರ್ತೀನಿ. ಅದೇನು ನನಗೇನು ತೊಂದರೆ ಇಲ್ಲ. ಆದ್ರೆ ಇನ್ನೂ ನಮ್ಮ ಜೊತೆನಲ್ಲಿ ಇವತ್ತು ಬಂದಿರೋರು ಇದ್ದಾರೆ, ಅವ್ರು ಮಾತಾಡ್ಲಿ, ಅವ್ರ ಮಾತು ಕೇಳೋಣ. ನಾನು ನಿಮ್ ಜೊತೆ ಇರ್ತೀನಿ, ಮನೆಗಳಿಗೂ ಬರ್ತೀನಿ. ಎಲ್ಲೂ ನೀವೇನು ಯೋಚನೆ ಮಾಡಬೇಡಿ. ನಮ್ಮ ಇವರು ಇದ್ದಾರೆ, ಇವ್ರು ಮಾತಾಡ್ತಾರೆ. ಪುಟ್ಟರಾಜ್, ನೀವು ನೀಡುತ್ತಿರುವ ಕಿರುಕುಳ ಮತ್ತು ದೌರ್ಜನ್ಯಗಳನ್ನು ರೈತರು ಸಹಿಸಿಕೊಂಡು ಬರ್ತಾ ಇದ್ದಾರೆ ಎಂದರೆ ರೈತರ ವೀಕ್ನೆಸ್ ಅಲ್ಲ, ಅಧಿಕಾರಿಗಳ ತಾಕತ್ತಲ್ಲ. ರೈತರು ರಾಜ್ಯದ ಮೇಲೆ ಇಟ್ಟಿರುವಂತ ಭಾವನೆ, ಪ್ರೀತಿ, ವಾತ್ಸಲ್ಯ. ರೈತರು ಒಂದು ಸಾರಿ ಪ್ರೀತಿ ವಾತ್ಸಲ್ಯವನ್ನು ಬಿಟ್ಟು ವಿಕೋಪಕ್ಕೇನಾದರೂ ತಿರುಗಿದ್ದೇ ಆದಲ್ಲಿ ನಿಮ್ಮನ್ನ ಬೀದಿಯಲ್ಲಿ ಗಲ್ಲಿಯಲ್ಲಿ ಇತ್ತಾಸ್ಕೊಂಡು ಹೊಡಿತಾರೆ. ಎಚ್ಚರ. ರೈತರೇ, ಹೇಳದೆ ಕೇಳದೆ ಪಾಣಿಯಲ್ಲಿ ಹೆಸರನ್ನು ಬದಲಾಯಿಸಲು ನಿಮ್ಮಪ್ಪನ ಆಸ್ತಿಯಲ್ಲ, ಸಾವಿರಾರು ವರ್ಷಗಳಿಂದ ಒತ್ತು ಬಿತ್ತು ಈ ರಾಜ್ಯದ ಮತ್ತು ಈ ದೇಶಕ್ಕೆ ಅನ್ನವನ್ನು ನೀಡುತ್ತಿರುವ ರೈತರ ಆಸ್ತಿ. ಅವರ ಕ್ರಮ ಕೈಗೊಳ್ಳುವವರೆಗೂ ನಾವು ಹೋರಾಟವನ್ನ ಹಿಂಪಡಿಬಾರ್ದು ಅಂತ ಒಂದು ನಿರ್ಣಯವನ್ನ ನಾವು ಕೈಗೊಂಡು ಇವತ್ತು ಈ ಹೋರಾಟವನ್ನ ಪ್ರಾರಂಭ ಮಾಡಬೇಕಾಗಿತ್ತು. ಬಹುಶಃ ಅದಾಗ್ಲಿಲ್ಲ. ಮುಂದಿನ ದಿನಗಳಲ್ಲಿ ಇವತ್ತೇನು ಬಂದು ಮನವಿಯನ್ನ ಪಡೆದು ಕ್ರಮ ಜರುಗಿಸದೇ ಇದ್ದಂತ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲ ಕನ್ನಡ ಪರ ಚಳವಳಿಗಳನ್ನ, ಎಲ್ಲ ದಲಿತ ಪರ ಚಳವಳಿಗಳನ್ನ, ಎಲ್ಲ ರೈತಾಪಿ ಚಳವಳಿಗಳನ್ನ, ಎಲ್ಲ ಮಹಿಳಾ ಚಳವಳಿಗಳನ್ನ ನಾವು ಸಭೆಯನ್ನ ಕರೆದು ಆ ಸಭೆಯಲ್ಲಿ ಒಂದು ತೀರ್ಮಾನ ಮಾಡಬೇಕು. ಅಟ್ ಅ ಟೈಮ್ ಇಡೀ ತಾಲೂಕಿನ ಎಲ್ಲ ಹೋಬಳಿಗಳಲ್ಲಿ ಒಂದೊಂದು ಟೀಮನ್ನ ಭಾಗದ ರೈತ ಚಳವಳಿಯ ನಾಯಕರು ಮುಂದಾಳತ್ವದಲ್ಲಿ ಎಲ್ಲ ದಲಿತ ಚಳವಳಿಗಳು ಮತ್ತೆ ಎಲ್ಲ ಕನ್ನಡ ಪರ ಚಳವಳಿಗಳು ಮತ್ತೆ ಎಲ್ಲ ಮಹಿಳಾ ಚಳವಳಿಯ ಸಂಘಟಕರು ನಾವು ಅವರಿಗೆ ಬೆಂಬಲವನ್ನು ಕೊಡೋದ್ರ ಮೂಲಕ ಬಂಧನ್ನ ಮಾಡೋದ್ರ ಜೊತೆಗೆ ಇಲ್ಲ ಈ ವಿಧಾನಸೌಧದವರೆಗೂ ನಾವು ಒಂದು 10-15 ಸಾವಿರ ಕೈಗೆ
ಕೈಗಾರಿಕಾ ನೀತಿ ಏನ್ ಹೇಳ್ತದೆ? ಕೈಗಾರಿಕಾ ನೀತಿ ಕೃಷಿ ಫಲವತ್ತಾದಂತ ಭೂಮಿಯನ್ನು ತಗೊಳ್ಳಬಾರದು ಅಂತೇಳಿ ಆ ಕೈಗಾರಿಕಾ ನೀತಿಯಲ್ಲಿ ಇರುವ ಸಂದರ್ಭದಲ್ಲಿ ಬೆಂಗಳೂರಿನ ಆಸುಪಾಸಿನ ಜಿಲ್ಲೆಗಳೇ ಬೇಕಾ ನಿಮ್ಗೆ KEDB ಕೈಗಾರಿಕಾ ವಲಯಕ್ಕೆ? ಈ ಫಲವತ್ತಾದಂತ ಭೂಮಿ ಇಡೀ ವಿಶ್ವಕ್ಕೆ ಹೆಸರಾದಂತ ಈ ಒಂದು ಆನೆಕಲ್ಲು ಮತ್ತು ಸರ್ಜಾಪುರ ಭೂಮಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೇಷ್ಮೆಯನ್ನು ಕೊಟ್ಟಂತ ಆ ತಳಿಯ ರೇಷ್ಮೆ ತಳಿಯ ಒಂದು ಭೂಮಿ ಇರುವಂತ ಈ ಭೂಮಿನ ಯಾವುದೇ ಕಾರಣಕ್ಕೂ ಕೂಡ ಅವ್ರು ತಗೊಳ್ಳಕ್ಕಾಗೋದಿಲ್ಲ. ಕಾನೂನಿನ ಚೌಕಟ್ಟಲ್ಲಿ ಅದನ್ನು ಉಳಿಸಬಹುದು ಅಂತೇಳಿ ನಿಮ್ಮಗಳ ಪರವಾಗಿ ನಾನು ಒತ್ತಾಯವನ್ನು ಮಾಡ್ತೇನೆ. ಇನ್ನೊಂದು, ನೀವು ಇಲ್ಲಿ ಕೂತಿರೋದು ನನಗೆ ಬಹಳ ನೋವಾಗ್ತದೆ. ನಾವು ಇಲ್ಲಿ ಕೂರಬಾರ್ದಾಗಿತ್ತು, ಇವತ್ತು ಎಲ್ಲಿ ಕೂರಬಾರ್ದಾಗಿತ್ತು, ಜವಾಬ್ದಾರಿ ಇವತ್ತಂತವ್ರು ಮಾಡ್ಬೇಕಾಗಿತ್ತು. ನನ್ನ ಒಂದು ಸಲಹೆ, ಕಳ್ಳರ ಸಂತೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಇವತ್ತು ಕೂತಿದ್ದಾರೆ. ಅಲ್ಲಿ ಎಲ್ಲರೂ ನಮ್ಮ ತಾಯಿಗಳಲ್ಲಿ ನಮ್ಮ ತಾತ ಸಂಪಾದನೆ ಮಾಡಿದ ಆಸ್ತಿ ನಮ್ಮಪ್ಪ ಕೊಟ್ಟಿದ್ದಾರೆ, ನಮ್ಮಪ್ಪ ಸಂಪಾದನೆ ಮಾಡಿರೋದು ನಮಗೆ ಕೊಟ್ಟಿದ್ದಾರೆ. ಮತ್ತೆ ನಾವು ನಮ್ಮ ಮಕ್ಕಳು ಕೊಡಬೇಕಾದಲ್ಲ. ಪಾಣಿಯನ್ನು ಕುಳಿಸಿದ ಅಪ್ಪಂದ ಜಮೀನು, ಅವ್ರ ಅಪ್ಪಂದ, ಅವನ ತಾತಂದ. ಒಬ್ಬರು ನನ್ನ ಮಕ್ಕಳು ಬಂದಿಲ್ಲಿ ನಾವು ಬಿಸಿಲಲ್ಲಿ ಕೊಟ್ಟಿದ್ದೀವಿ, ಒಬ್ಬರಾದ್ರೂ ಬಂದಿಲ್ಲಿ ಸೇರಿದ್ದಾನ? ಏನಪ್ಪ ನಿಮ್ ಕಷ್ಟ ಅಂತ ಕೇಳಿದಾನ? ಸುಳ್ಳು ಮಕ್ಕಳು ಇಷ್ಟು ಅಲ್ಲ, ಇಷ್ಟು ನಾವು ಕಷ್ಟ ಬೀಳ್ತಾ ಇದ್ದೀವಲ್ವ? ಯಾರಿಗಾದ್ರು ಒಬ್ಬರಾದ್ರು DC ಆಗ್ಲಿ AC ಆಗ್ಲಿ ಯಾರಾದ್ರೂ ಬಂದಿದ್ದಾರ? ಕೈಗಾರಿಕಾ ಸಚಿವರು ಯಾರೋ ಒಬ್ರು ಬರಲಿ, ಜಮೀನಲ್ಲಿ ಬಿಡ್ಬೇಡಿ, ನೋಡೋಣ, ಬರ್ಲಿ, ಯಾರು ಬರ್ತಾರೋ ನೋಡೋಣ. ನಮ್ಮ ಜಮೀನುಗಳು ನಮ್ಮಪ್ಪಂದು, ನಮ್ಮ ತಾತಂದು. ಈಗ ನೋಡಿ, ನಾವು 25ನೇ ತಾರೀಕು ಒಳಗಡೆ ನಮ್ಮ ಪಾಣಿಯನ್ನು ತೆಗಿಬೇಕಂತ ಹೇಳಿದ್ವಲ್ಲ, ಯಾಕೆ ತೆಗಿಲ್ಲ? ಇವ್ರು ಕಿವಿ ಕೇಳಿಸ್ತಾ ಇಲ್ಲ? ಎಲ್ಲ ಇಲ್ಲಿ ಪ್ರತಿಯೊಂದು ಇಂಟೆಲಿಜೆನ್ಸ್ ರಿಪೋರ್ಟ್ ಹೋಗ್ತಾ ಇದೆ ಅವ್ರಿಗೆ. ಯಾರೇನು ಮಾಡ್ತಾ ಇದಾರೆ ಎಲ್ಲ ಹೋಗ್ತಾ ಇದೆ. ಇಲ್ಲಿ ಬಂದು ನೋಡ್ಬೋದಲ್ವಾ? ಒಬ್ಬರಾದ್ರೂ ಬಂದು ಕೇಳಿದಾರ? ಯಾರಾದ್ರೂ ಒಬ್ಬರಾದ್ರೂ ಬಂದು ಕೇಳಿದಾರ? ಇಷ್ಟು ಸ್ಟ್ರೈಕ್ ಮಾಡಿದ್ವಿ ಶಾಂತಿಯುತವಾಗಿ. ಈಗಲೂ ನಾವು ಶಾಂತಿಯುತವಾಗಿ ಇದ್ದೀವಿ. ನಾವು ಈಗಲೂ ನಮ್ಮ ಭೂಮಿ ಇಲ್ಲಿ ಯಾರು ನಾವು ಮಾರಾಟಕ್ಕೆ ಇಟ್ಟಿಲ್ಲ. ಯಾವುದೇ ಬ್ರೋಕರ್ಗಳು ನಮ್ಮ ಜಮೀನು ನಮ್ಮ ಹಳ್ಳಿಗಳಲ್ಲಿ ಓಡಾಡಕೂಡದು. ಇದು ಎಚ್ಚರಿಕೆ. ನೀವೇನಾರು ತಲೆ ಹಿಡಿದ ಕೆಲಸ ನಮ್ಮೂರವರೇ ಮಾಡಿದ್ರೆ ನಾವು ಸುಮ್ಮನೆ ಇರೋದಿಲ್ಲ. ಹುಷಾರ್. ನಮ್ಮ ಗ್ರಾಮ ಪಂಚಾಯತಿ ಕಚೇರಿಗಳನ್ನ ಮುಚ್ಚುತ್ತಾ ಇದ್ದಾರೆ. ಹಾಗಾಗಿ ಆಡಳಿತ ಎಲ್ಲಿ ನಡೆಯುತ್ತೆ? ಹಾಗಾಗಿ ನಿಟ್ಟಿನಲ್ಲಿ ನೀವು ಇದನ್ನ ನೇರವಾಗಿ ಜಿಲ್ಲಾಧಿಕಾರಿಗಳು ತಿಳಿಸಬೇಕು, ಜಿಲ್ಲಾಧಿಕಾರಿಗಳು ಮೇಲ್ಮಟ್ಟದ ಅಧಿಕಾರಿಗಳು ತಿಳಿಸಬೇಕು. ಸರ್, ಪೊಲೀಸರು ನೀವನ್ನು ಇದು ಮುಂದಿನ ದಿನಗಳಲ್ಲಿ ಕಾನೂನು ಭಂಗ ಚಳವಳಿಯಾಗಿ ರೂಪುಗೊಳ್ಳುತ್ತೆ ಅನ್ನೋದನ್ನ ನೀವು ಸ್ಪಷ್ಟವಾಗಿ ಅವ್ರು ತಿಳಿಸಬೇಕು. ಕಾಸುಗೋಸ್ಕರ ತಿಂಗಳಿಗೆ 30 ದಿವಸಕ್ಕೆ ಹೋಗ್ತಾರೆ, ಸಂಬಳ ಬರ್ತಾರೆ, ಅದಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಅದು ಬಿಟ್ಟು ರೈತರಿಗೋಸ್ಕರ ದಯವಿಟ್ಟು ಮಾಧ್ಯಮ ಈಗಾಗಲೇ ಆನೇಕಲ್ ಪುರಸಭೆಯಲ್ಲಿ ಬೃಹತ್ ಮೀಟಿಂಗ್ ಮಾಡಿದ್ರು. ಜಿಲ್ಲಾಧಿಕಾರಿಗಳ ನೇತೃತ್ವ, ತಹಸೀಲ್ದಾರ್ ಮತ್ತೆ ಎಲ್ಲ KEDB ಆಫೀಸರ್ ಇದ್ರು. ಅವತ್ತು ಒಂದು ಪ್ರೊಸೀಡಿಂಗ್ಸ್ ಮಾಡಿ ಅಂತ ಹೇಳ್ಬಿಟ್ಟು ನಮ್ಮ ಶಾಸಕರು ಹೇಳಿದ್ದಾರೆ. ಜಿಲ್ಲಾಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ನಮ್ಮ ತಹಸೀಲ್ದಾರ್ ಸಾಹೇಬರಿಗೆ. ಆ ಪ್ರೊಸೀಡಿಂಗ್ ಅಂದ್ರೆ ಆ ಮೀಟಿಂಗ್ ಅಲ್ಲಿ ಏನೇನು ನಿರ್ಣಯ ಆಯಿತು, ಯಾರ್ಯಾರು ಏನೇನು ಮಾತಾಡಿದ್ರು, ಯಾರ್ಯಾರು ಚರ್ಚೆ ಮಾಡಿದ್ರು, ಯಾವ ವಿಷಯದಲ್ಲಿ ಮಾತಾಡಿದ್ರು ಅನ್ನೋ ಬಗ್ಗೆ ಒಂದು ವರದಿ ರಿಪೋರ್ಟ್ ರೆಡಿ ಮಾಡೋದಕ್ಕೆ 1 ತಿಂಗಳಿಂದ ಆಗ್ತಾ ಇಲ್ಲ ನಮ್ಮ ತಹಸೀಲ್ದಾರ್ ಆಫೀಸಲ್ಲಿ. ನಾವು ಸುಮಾರು ದಯವಿಟ್ಟು ಸರ್, 1 ನಿಮಿಷ ಸರ್, ನಾವು ನಮ್ಮ ಸಮಿತಿ ಕಡೆಯಿಂದ ನಮ್ಮ ರಾಮಚಂದ್ರ ರೆಡ್ಡಿ ಅವರು, ದೇವರಾಜು, ನಾಗೇಶ್ ಎಲ್ಲ ನಮ್ಮ ಮುಖಂಡರು ಸುಮಾರು 4 ಬಾರಿ ತಹಸೀಲ್ದಾರ್ ಆಫೀಸ್ ಹೋಗಿದ್ದೀವಿ. 4 ಬಾರಿ ತಹಸೀಲ್ದಾರ್ ಆಫೀಸ್ ಹೋಗಿ ಆ ಪ್ರೊಸೀಡಿಂಗ್ಸ್ ಕೇಳಿದ್ದಕ್ಕೆ ಸುಮಾರು ನಮ್ಮನ್ನೇ ರೈತರ ಪರವಾಗಿ ಬಂದಿರತಕ್ಕಂತ ಮಾನ್ಯ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಸಾಹೇಬ್ರು ಹಾಗೂ ಕನ್ನಡಪರ ಸಂಘಟನೆಗಳ ಹೋರಾಟಗಾರರು ಹಾಗೂ KRS ಪಕ್ಷದ ಮುಖಂಡರು, KRS ಪಕ್ಷದ ಸುಮಾರು ಸಂಘಟಕರು ಕೂಡ ಇಲ್ಲಿ ಬಂದಿದ್ದಾರೆ. ಅಥವಾ ವಿವಿಧ ಸಂಘಟನೆಗಳ ಎಲ್ಲಾ ಪದಾಧಿಕಾರಿಗಳು ಮತ್ತೆ ಎಲ್ಲರೂ ಇಲ್ಲಿ ನೆರವೇರಿರ್ತಕ್ಕಂಥ ನಾನು ನೋಡ್ತಾ ಇದ್ದೀನಿ. ದಯವಿಟ್ಟು ಈ ವಿಚಾರದಲ್ಲಿ ತಾವು ಸುಮಾರು ಸಾರಿ ಹೋರಾಟ ಮಾಡಿದಿರಿ. ಇವ ನಮ್ಮ ತಾಲೂಕು ಆಫೀಸರ್ ಕೂಡ ನೀವು ಬಂದು ಹೋರಾಟ ಮಾಡಿದ್ರಿ. ಅವತ್ತು ಕೂಡ ನಾವು ತಮಗೆ ಹೇಳಿದ್ವಿ. ಇದರ ನಂತರ ಜಿಲ್ಲಾಧಿಕಾರಿಗಳು ಮಟ್ಟದಲ್ಲೂ ಕೂಡ ಪುರಸಭೆಯಲ್ಲಿ ಒಂದು ಮೀಟಿಂಗ್ ನಡೀತು. ಆ ಮೀಟಿಂಗ್ ಪ್ರೊಸೀಡಿಂಗ್ಸ್ ಕೊಟ್ಟಿಲ್ಲ ಅಂತ ಹೇಳ್ತಿದ್ರು. ಮೀಟಿಂಗ್ ಪ್ರೊಸೀಡಿಂಗ್ಸ್ ಆಲ್ರೆಡಿ
ಕಳ್ಸಾಗಿದೆ ಅಂತ ಇವತ್ತು ಬಂದ್ರೆ ನಾನು ಇವತ್ತೇ ಬೇಕಾದ್ರೆ ತಮಗೆ ಪ್ರೊಸೀಡಿಂಗ್ಸ್ ಕೊಡ್ತೀನಿ. ಈಗ ಹಾಗಾಗಿ ಈಗಲೇ ತಮ್ಮ ತಾಲೂಕ್ ಕಚೇರಿಗೆ ಬಂದ್ರೆ ನಾನು ಬೇಕಾದ್ರೆ ಪ್ರೊಸೀಡಿಂಗ್ಸ್ ಆಗಿರ್ತಕ್ಕಂಥ ನಿಮಗೆ ಕೊಡ್ತೀನಿ ಅನ್ನೋ ಒಂದು ಮಾತು ಹೇಳ್ತಾ, ದಯವಿಟ್ಟು ಎಲ್ಲಾ ರೈತ ಬಂಧುಗಳು ನಮಗಾಗಿರ್ತಕ್ಕಂಥ ಅನ್ಯಾಯದ ಹೋರಾಟ ಮಾಡ್ತೀವಿ 28ನೇ ತಾರೀಕು ಮಾನ್ಯ ತಹಸೀಲ್ದಾರ್ ಅವರ ನೀವೇನಾದ್ರು 28ನೇ ಈ ಭಾಗದ ರೈತಾಪಿ ಜನ ಮುಂದಿನ ದಿನಗಳಲ್ಲಿ ಭಿಕ್ಷುಕರಾಗಿ ಲೇಔಟ್ ಮತ್ತೆ ಅಪಾರ್ಟ್ಮೆಂಟ್ಗಳಲ್ಲಿ ಟಾಯ್ಲೆಟ್ ಮತ್ತೆ ಗಾರ್ಡನ್ ಕೆಲಸಗಳಿಗೆ ಗುಲಾಮರಾಗಿ ಹೋಗುವಂತ ಒಂದು ದುಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನೋದನ್ನ ನಾವು ಈ ನಮ್ಮ ಕ್ಷೇತ್ರದ ಶಾಸಕರಿಗೆ ಮತ್ತೆ ನಮ್ಮ ಕ್ಷೇತ್ರ ಲೋಕಸಭಾ ಕ್ಷೇತ್ರದ ಸಂಸದರಿಗೆ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಮತ್ತೆ ರಾಜ್ಯ ಸರ್ಕಾರಕ್ಕೆ ನಾವು ಮನವರಿಕೆ ಮಾಡಿಕೊಡೋದ್ರ ಮುಖಾಂತರ ಈ ತಾಲೂಕಿನ ಭಾಗದಲ್ಲಿ ರೈತರು ಉಳಿದ್ರೆ ಈ ಜನರ ಜೀವನ ಸುಖಿಯನ್ನ ಕಬಳಿಸಲಿಕ್ಕೆ ಬಿಟ್ಟಿರ್ತಕ್ಕಂಥ ನಮ್ಮ ಜನಪ್ರತಿನಿಧಿಗಳಿಗೆ ನಾವು ಧಿಕ್ಕಾರಗಳನ್ನ ಕೊಡ್ಬೇಕಾಗುತ್ತೆ. ಅದು ಸಂಸದರಾಗ್ಬೋದು, ಶಾಸಕರಾಗ್ಬೋದು, ಅಥವಾ ರಾಜ್ಯ ಸರ್ಕಾರ ಆಗ್ಬೋದು, ಅದು ಕೇಂದ್ರ ಸರ್ಕಾರ ಆಗ್ಬೋದು, ಕೇಂದ್ರ ಸರ್ಕಾರಕ್ಕಾಗ್ಬೋದು. ನಾವು ಇದೆ ಅಂತ ಹೇಳಿದ್ರಿ, ಕನಿಷ್ಠ ಪಕ್ಷ ಬಂದು ನಮ್ಗೆ ಮಾತಾಡಬೇಡಿ, ಬೆಂಬಲಿಸಿ ನೀವು ಬನ್ನಿ ಅಲ್ಲಿಗೆ ಕೇಳೋದಕ್ಕೋಸ್ಕರವಾಗಿ ಅವರು ಸ್ವಲ್ಪ ಮಾತನಾಡಬೇಕಂತ ವಿನಂತಿಸ್ತಾ ಇದ್ದೇನೆ. ರಸ್ತೆ ಕಡೆ ಮುಷ್ಕರ ಇದು ಅನಿವಾರ್ಯ. ಯಾಕೆ ಅಂದ್ರೆ ನಮ್ಮನ್ನ ಪಾಲನೆ ಮಾಡ್ಬೇಕಂತ ಹೋಗಿರುವಂತ ರಾಜಕಾರಣಿಗಳು ಕಮಿಷನ್ ಆಸೆಗೆ ನಮ್ಮ ನೆಲ ಜಲ ಗಾಳಿನ ಮಾರ್ಕೊಂತ ಇದ್ದಾರೆ. ಯಾಕೆ ಈ ತರ ಮಾಡ್ತಿದ್ದೀರಾ ಅಂತ ಕೇಳಿದ್ರೆ, ನೆಲ ಇದ್ದವ್ರು ಮಾತ್ರ ಬೆಳೀತಾರೆ, ಬದುಕಿರೋರು ಎಲ್ಲರೂ ಉಸಿರಾಡ್ಬೇಕು, ಪ್ರತಿಯೊಬ್ಬರಿಗೂ ನೀರು ಬೇಕು. ಆ ನೀರು, ಉಸಿರು, ಗಾಳಿ ಎಲ್ಲ ನಮ್ಮ ಮುಂದಿನ ಭವಿಷ್ಯ ನಮ್ಮ ಮಕ್ಕಳಿಗೆ ನೋಟಿಫಿಕೇಶನ್ ಮಾಡಿ ಪಾಣಿಗಳಲ್ಲಿ ಎಂಟ್ರಿ ಮಾಡಿದ್ದೀರಾ. ದಯವಿಟ್ಟು ಇದನ್ನ ಹಿಂಪಡಿಬೇಕು. ಯಾಕಂದ್ರೆ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ರೈತ ಬಂಧುಗಳು ತಮ್ಮ ಮನೆಗಳಲ್ಲಿ ಹಸುಗಳಿಂದ ಹಿಡಿದು ಕುರಿಗಳಿಂದ ಹಿಡಿದು ಪ್ರತಿಯೊಬ್ಬರು ಆ ಹೊಲಗಳಲ್ಲಿ ಬೆಳೆದು ಲಾಲ್ಬಾಗ್ ಇರ್ಬೋದು, ಮಾರ್ಕೆಟ್ಗೆ ಇರ್ಬೋದು, ಬೆಂಗಳೂರಿಗೆ ಅತಿ ಹತ್ತಿರದಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಜನರಿಗೆ ಒಳ್ಳೆಯ ಉತ್ತಮವಾದ ತರಕಾರಿ ಬೆಳೆಗಳನ್ನ ಕೊಡ್ತಾ ಇದ್ರು, ರೇಷ್ಮೆ ಬೆಳೆಗಳನ್ನ ಬೆಳೀತಾ ಇದ್ರು. ಕೇವಲ ಅರ್ಧ ಎಕರೆ, 2 ಎಕರೆ, 1 ಎಕರೆ, 5 ಎಕರೆ, ಜಾಸ್ತಿ ಅಂದ್ರೆ 10 ಎಕರೆ ಕೂಡ ಇಟ್ಕೊಂಡಿರೋ ರೈತರು ಯಾರು ಇಲ್ಲ. ಇಲ್ಲಿ
1 ಎಕರೆ 2 ಎಕರೆ ಇಟ್ಕೊಂಡು ಆ ಒಂದು ಬೆಳೆಗಳನ್ನ ಬೆಳ್ಕೊಂಡು ಅವರ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡ್ಲಿಕ್ಕೆ, ಮದುವೆಗಳು ಮಾಡ್ಲಿಕ್ಕೆ, ಮತ್ತೆ ಅವರ ಕಷ್ಟ ಸುಖಗಳು ಅದ್ರ ಜೊತೆಯಲ್ಲಿ ಏನಿವತ್ತು ಅನೇಕ ಆಸ್ಪತ್ರೆಗಳಲ್ಲಿ ಸಾವಿರಾರು ಲಕ್ಷಾಂತರ ರೂಪಾಯಿ ಏನು ಕಟ್ಟಬೇಕಾಗಿದೆ ಆರೋಗ್ಯ ಸಮಸ್ಯೆ ಆದ್ರೆ ಪಾಪ ಬೆಳೆದಿರ್ತಕ್ಕಂಥ ಬೆಳೆಯಲ್ಲಿ ಬಂದಿರತಕ್ಕಂಥ ದುಡ್ಡಲ್ಲಿ ಇವತ್ತು ಅವರ ಪೋಷಣೆ ಮಾಡಿರ್ತಕ್ಕಂಥ ಒಂದು ಸಂದರ್ಭ ಈ ಒಂದು ಆನೇಕಲ್ ತಾಲೂಕಿನಲ್ಲಿ ನಡ್ಕೊಂಡ್ ಬಂದಿದೆ. ದಯವಿಟ್ಟು ಈ ಕಡೆ ಅಭಿವೃದ್ಧಿ ಅಂತ ಏನು ಹೆಚ್ಚಿಗೆ ನಾವೆಲ್ಲ ಅಭಿವೃದ್ಧಿ ಕಡೆ ಗಮನ ಕೊಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದ್ದೀರಾ, ಅದ್ರ ಜೊತೆಯಲ್ಲಿ ಫೈಟ್ ಮಾಡಿಕೊಂಡು ಅಂತ ನಮೂನೆ ಮಾಡಿದ್ದಾರೆ. ಅದನ್ನ ವಾಪಸ್ ತೆಗೆಯೋವರೆಗೂ ನಾವು ಹೋರಾಟ ಮಾಡಬೇಕು. ನಮ್ಮ ಜಮೀನನ್ನ ನಾವು ವಾಪಸ್ ತಗೊಳ್ಳೋವರೆಗೂ ಹೋರಾಟ ಮಾಡೋದ್ರಲ್ಲಿ ನಮ್ಮ ತಾಲೂಕಿನಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದೇವೆ. ಎಲ್ಲರೂ ಯಾವುದೇ ಒಂದು ವೈಯಕ್ತಿಕವಾಗಿ ಯಾರ ಮೇಲೂ ಆರೋಪ ಇಲ್ಲ. ನಾವು ಹೋರಾಟ ಮಾಡ್ತಾ ಇರೋದು ನಮ್ಮ ಜಮೀನನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ, ನಮ್ಮ ಹಕ್ಕನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಅಷ್ಟೇ. ಎಲ್ಲಾ ಸರ್ಕಾರಗಳು ಬಂದಾಗ ಆಯಾ ಒಂದು ಸಮಯ ಸಂದರ್ಭದಲ್ಲಿ ಎಲ್ಲರೂ ಅಕ್ವಿಷನ್ ಮಾಡಿಕೊಂಡು ನಮ್ಮ ತಾಲೂಕನ್ನ ಇರೋಷ್ಟು ತಾಲೂಕಲ್ಲಿ 80% ಜಮೀನನ್ನು ಈಗಾಗಲೇ ಅಕ್ವಿಷನ್ ಮಾಡ್ಕೊಂಡಿದ್ದಾರೆ. ಕೇವಲ ಒಂದು ಆನೇಕಲ್ ತಾಲೂಕಿನಲ್ಲಿ KDB ಅವರು ಸಂಸ್ಥೆಯವರು ಭೂ ಸ್ವಾಧೀನಪಡಿಸಿಕೊಂಡಿರುವ ವಿರುದ್ಧ ಇವತ್ತು ಬೃಹತ್ ರಸ್ತೆ ತಡೆ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ. ಫಲವತ್ತಾದ ಫಸಲನ್ನು ಬೆಳೆಯುತ್ತಿರುವ ಭೂಮಿಯ ಪಹಣಿಯಲ್ಲಿ KDB ಸಂಸ್ಥೆಯವರು ಹೆಸರನ್ನು ನಮೂದಿಸಿದ್ದಾರೆ. ತಮ್ಮದು ಜಮೀನು ಅಂತ ಹೇಳ್ಬಿಟ್ಟು ರೈತರ ಯಾವುದೇ ಒಪ್ಪಿಗೆ ಇಲ್ಲದೆ, ಮುನ್ಸೂಚನೆ ಇಲ್ಲದೆ ಮತ್ತು ಯಾವುದೇ ಒಬ್ಬರ ರೈತರ ಜೊತೆ ಸಮಾಲೋಚನೆ ಇಲ್ಲದೆ ಪಹಣಿಯಲ್ಲಿ ಇರುವುದನ್ನು ತೆಗೆಯಲು ಈ ದಿನ ಬೃಹತ್ ಹೋರಾಟ ಮಾಡಿಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಈ ಹೋರಾಟ ಉಗ್ರವಾಗಿರ್ತದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದೇನೆ. ಈಗಾಗಲೇ ಅನೇಕ ಕನ್ನಡ ಪರ ಸಂಘಟನೆಗಳು ಭಾಗವಹಿಸಿರೋದು ತಾವು ನೋಡಿದ್ದೀರಾ. ಮಾಧ್ಯಮದವರು ನಮ್ಮ ಜೊತೆ ಸಹಕಾರ ಮಾಡಿದ್ದಾರೆ. ಎಲ್ಲ ನಮ್ಮ ಇವತ್ತಿನ ಹೋರಾಟ ಎಲ್ಲ ನಮ್ಮ ರೈತ ಬಾಂಧವರು ಮತ್ತು ಎಲ್ಲ ನಮ್ಮ ರೈತ ಮಹಿಳೆಯರು ಸುಮಾರು 500ಕ್ಕೂ ಹೆಚ್ಚು ರೈತ ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಮಾನ್ಯ MB ಪಾಟೀಲ್ ರವರ ಮತ್ತು ಅವರ ಮಗ ಏನು ಈ ಭೂಮಾಫಿಯಾದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ನಮ್ಮ ರೈತರು ಆಕ್ರೋಶ ವ್ಯಕ್ತಪಡಿಸಿ ಎಲ್ಲರಿಗೂ ಧನ್ಯವಾದಗಳು. ನಾವಿವತ್ತು ಕರೆ ಕೊಟ್ಟು ಇವತ್ತು ಇಡೀ ಸಮಾಜ ಅಂದರೆ ರೈತರ ಸಮಾಜ ಇವತ್ತು ಆನೇಕಲ್ ತಾಲೂಕಿನಲ್ಲಿ ಇವತ್ತು ಹಮ್ಮಿಕೊಂಡಂಥ ದುಮಸಂದ್ರ ಸರ್ಕಲ್ ಇವತ್ತು ವೃತ್ತದಲ್ಲಿ ಇವತ್ತು ಉಗ್ರ ಹೋರಾಟವನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತು ಪ್ರಾರಂಭ, ಇದು ಬರೀ ಪ್ರಾರಂಭ ಮಾತ್ರ. ಇವತ್ತು ಉಗ್ರ ಹೋರಾಟ ನಾವು ಅಂದ್ಕೊಂಡಿರೋದಷ್ಟೇ, ಆದರೆ ಇದು ಸತ್ಯವಾಗಿ ಹೇಳ್ತಾ ಇದ್ದೀವಿ. ನಾವೊಂದು ಶಾಂತಿಯುತವಾಗಿ ಮಾಡಬೇಕಂತ ಇವತ್ತು ಬಂದಿದ್ದೀವಿ. ಇದಕ್ಕೆ ಸರ್ಕಾರ ಹೂಗೊಟ್ಟು ನಮ್ಮ ಬೇಡಿಕೆಗಳನ್ನು ವಾಪಸ್ಸು ತಗೊಂಡು ಮುಂದಿನ ಕಾರ್ಯಕ್ರಮಗಳಿಗೆ ಅನುವು ಮಾಡಿಕೊಟ್ರೆ ನಿಮಗೂ ಸಂತೋಷ, ನಮಗೂ ಸಂತೋಷ. ಇಲ್ಲದಿದ್ದರೆ ನಾವು ಉಗ್ರ ಹೋರಾಟಕ್ಕೆ ಮುಂದಿನ ಮಾರ್ಚ್ ಮೊದಲನೇ ವಾರದಲ್ಲಿ ಏನಿವತ್ತು ಶಾಂಪಲ್ ತೋರಿಸಿದ್ದೀವೋ ಇದನ್ನು ನೀವು ಇವ್ರದಿಷ್ಟೇ ಅನ್ಕೊಳಕ್ಕೆ ಹೋಗ್ಬೇಡಿ. ರೈತ ವರ್ಗದವರು ಎಲ್ಲ ಆನೇಕಲ್ ತಾಲೂಕಲ್ಲಿ ಸೇರಿದ್ರೆ ನಿಮಗೆ ಮೂಳೆಗೆ ಮುರಿಯೋದಂತ ಗ್ಯಾರಂಟಿ. ಖಂಡಿತವಾಗಿ ಹೇಳ್ತಾ ಇದೆ, ಮೂಳೆ ಮುರಿಸ್ಕೊಂಡು ಹೋಗೋದು ಬೇಡ. ನಿಮಗೆ ನಮ್ಮ ರೈತಾಪಿ ವರ್ಗದವ್ರನ್ನ ಶಾಂತಿಯುತವಾಗಿ ಬದುಕೋದಕ್ಕೆ ಬಿಡಿ. ಈ ಅಂದೇನಹಳ್ಳಿ, ಮೇಡಹಳ್ಳಿ, ಅಮಾನಿಕೆರೆ, ಬೀವಸಹಳ್ಳಿ, ಬಿಕ್ಕನಹಳ್ಳಿ ಈ ಭಾಗದಲ್ಲಿ 1050 ಎಕರೆ ಭೂಮಿಯನ್ನು ಇವತ್ತು ಬ್ಲೋಕರ್ ಕೆಲಸ ಮಾಡೋಕ್ಕೆ ಬಂದಿದ್ದಾರೆ. ನಿಮಗೆ ನಾಚಿಕೆಗೇಡು. ಇದನ್ನು ನಾವು ವಿರೋಧಿಸ್ತಾ ಇದ್ದೇವೆ. ಆದರೆ ರಾಜಕಾರಣಿಗಳ ಒತ್ತಡಕ್ಕೆ ಮಣಿದು ನೀವು ಈ ಕೆಲಸ ಮಾಡ್ತಾ ಇರೋದು. ತಾವಾಗಿ ಅಂತೂ ಮಾಡಿಲ್ಲ. ನಿಮ್ಮ ಬಗ್ಗೆ ನಮಗೆ ತುಂಬ ಕಾಳಜಿ. ಪಾಟೀಲರೇ, ನಿಮ್ಮ ತಂದೆ ನಿಮ್ಮ ತಾತ ಕಾಲದಿಂದ ಬಂದಿರೋ, ನಿಮ್ಮ ವಂಶ ಪರಂಪರೆಯಾಗಿ ಇವತ್ತು ಬಂದಿರೋ ಇದೆಲ್ಲ ನಮಗೆ ಗೊತ್ತು. ನಿಮ್ಮ ಒಳ್ಳೆ ಗುಣ, ನಮ್ಮ ಕಂದಾಯ ಇಲಾಖೆಯು ನಮ್ಮ ರೈತರಿಗೆ ಯಾವುದೇ ಸೂಚನೆ ಕೊಡದೆ ನಮ್ಮ ವಾಹಿನಿಗಳಲ್ಲಿ KDBಯ ಒಂದು ಎಂಟ್ರಿಯನ್ನು ಮಾಡಿದ್ದಾರೆ. ದಯವಿಟ್ಟು 28ನೇ ತಾರೀಕು ಒಳಗೆ ಇದನ್ನು ತೆಗೆದೇ ಇದ್ದರೆ ನಮ್ಮ ಹೋರಾಟ ಅತ್ಯಂತ ತೀವ್ರಗಾಮಿಯಾಗಿರ್ತದೆ, ಉಗ್ರವಾಗಿ ನಡೀತದೆ. ನಮ್ಮ ಒಂದು ಸಮಿತಿಯ ಜೊತೆಯಲ್ಲಿ ಚರ್ಚೆ ಮಾಡಿ, ಇತರೆ ಸಂಘಟನೆಗಳ ಜೊತೆಯಲ್ಲಿ ಚರ್ಚೆ ಮಾಡಿ ನಾವು ನಮ್ಮ ತಾಲೂಕು ಆಫೀಸಿನ ಮುತ್ತಿಗೆ ಕಾರ್ಯಕ್ರಮವನ್ನು ದಿನಾಂಕ ನಿಗದಿ ಮಾಡ್ತೀವಿ. ನಾವು ಆನೇಕಲ್ ತಾಲೂಕಿನ ರೈತರು ಯಾವುದೇ ಕಾರಣಕ್ಕೂ ಇದರಲ್ಲ. ನೀವು ಬೇರೆ ಬೇರೆ ಕಡೆ ಅಕಸ್ಮಾತ್ ಎದುರಿಸಿರ್ಬೋದು. ಇಲ್ಲಿ ಎಲ್ಲ ರಾಜಕಾರಣಿಗಳು, ಎಲ್ಲ ಸಂಘಟನೆಗಳು ನಮ್ಮ ಒಟ್ಟಿಗೆ. ಆನೇಕಲ್ ತಾಲೂಕಿನ ಯಾವುದೇ ಕಾರಣಕ್ಕೂ KDBಯು ಭೂ ಸ್ವಾಧೀನವನ್ನು ಮಾಡಬಾರ್ದಂತ ಈ ವೇಳೆಯಲ್ಲಿ ಹೇಳ್ತಾ ಇದ್ದೇವೆ. ನಾವು ಯಾವುದೇ ರೀತಿಯ ಹೋರಾಟಕ್ಕೆ ಬೇಡ, ಅನ್ಯರಿಗೆ ಹಾಸ್ಯ ಪಡಬೇಡ, ಖಂಡಿಸಬೇಡ, ಇತರಿಗೆ ಅಳಿಯಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವ. ಇದು ಇವ್ರು ಮಾತಾಡ್ತಾರೆ, ಇವರು ನಾಣ್ಣುಡಿ, ಇದು ಅವ್ರ ನಾಣ್ಣುಡಿ ಮಾತ್ರ. ಆದರೆ ಇಲ್ಲಿ ಮಾಡ್ತಾ ಇರೋ ಕೆಲಸ ಮಾತ್ರ
ತುಂಬ ದೂರವಾದ ಕೆಲಸ. ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಇಂಥ ಒಳ್ಳೆಯ ನುಡಿಗಳನ್ನು ನುಡಿತಕ್ಕಂಥ MB ಪಾಟೀಲ್ರವ್ರಿಗೂ ಬೇಗನೆ ಇದನ್ನು ಅರ್ಥಕೊಂಡು ಈ ಒಂದು KDB ಮಾಡಿರೋಂಥ ಕೆಲಸವನ್ನು ಕೈಬಿಟ್ಟು ನಮಗೆ ನ್ಯಾಯ ತೋರಿಸ್ಕೊಡ್ಬೇಕಾಗಿದೆ. ಪ್ರಾಥಮಿಕ ಅಧಿಸೂಚನೆ ಅಂತ ಇದು ಕಾನೂನಲ್ಲಿ ಇಲ್ಲ, ಮಾಡಬಾರ್ದು, ತಪ್ಪು. ಅಷ್ಟು ಮಾತ್ರ ನಿಮ್ಮ ಅಧಿಕಾರಿಗಳು ಓದಿ ಬಂದು IAS IPSಗಳಾಗಿ ನೀವೇನು ಹುಟ್ಟಾಕಿದ್ದೀರ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ನೀವು ಫೈನಲ್ ನೋಟಿಫಿಕೇಶನ್ ಆದಮೇಲೆ ದುಡ್ಡು ಕೊಟ್ಟ ಮೇಲೆ ರೈತರಿಗೆ ಸರ್ಕಾರದಿಂದ ದುಡ್ಡು ಕೊಟ್ಟ ಮೇಲೆ KDB ಅಂತ ನಮೂದಿ ಮಾಡಬೇಕು. ನೀವು ಯಾವ ಯೋಗ್ಯತೆ ಇಟ್ಕೊಂಡು ನೀವು ಇದು ಮಾಡಿದ್ರಿ, ನಿಮ್ಮ ಮನೆಯವರು ಅವರು ರೈತರೇ, ನಿಮ್ಮ ತಂದೆ ತಾಯಿಗಳು ನಿಮ್ಮ ತಾತಂದರು ರೈತರೇ, ನಿಮ್ಮನ್ನೆಲ್ಲ ಓದಿಸಿ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಕಳಿಸಿದ್ರೆ, ಅಧಿಕಾರಕ್ಕೆ ಕಳಿಸಿದ್ರೆ ನೀವು ಅಯೋಗ್ಯ ಕೆಲಸಗಳು ಮಾಡ್ತಾಯಿದ್ದೀರಾ. ಇದನ್ನು ಬಿಡಿ ನೀವು ದಯವಿಟ್ಟು ಬಿಟ್ಟು ರೈತರ ಪರ ನಿಂತ್ಕೊಳ್ಳಿ. ನಿಮಗೆ ದೇವರು ಒಳ್ಳೇದು ಮಾಡ್ತಾನೆ. ಈಗ ನಿಮಗೆ ಇಂಥ ಕಷ್ಟ ಬಂದರೆ ನೀವೇನು ಮಾಡ್ತೀರಾ ಅಧಿಕಾರಿಗಳೇ? ನಾನು ಹೇಳೋದು, ನೀವು ಪ್ರಾಥಮಿಕ ಅಧಿಸೂಚನೆಯಲ್ಲಿ ಕಾನೂನಲ್ಲಿಲ್ಲ ಯಾವುದೂ. ಹೆಂಗೆ ಮಾಡಿದ್ರಿ ಅದನ್ನು ತೆಗಿಬೇಕು. ನಾವು 28ನೇ ತಾರೀಕು ಒಳಗಡೆ ತೆಗೆದಿಲ್ಲ ಅಂದರೆ ಪ್ರತಿಯೊಂದು ಹಳ್ಳಿಯಲ್ಲಿ ಬೆಂಕಿ ಹಚ್ತೀವಿ. ರೈತರು ಹೇಳ್ತಾ ಇರೋದು ಇದು. ರೈತರ ಪರವಾಗಿ ನಾವು ಇವತ್ತು ಒಂದು ಹೋರಾಟ ಮಾಡಿದ್ದೀವಿ. ಹೋರಾಟ ಮಾಡಿರೋದು ನಾವು ಮಾಡೋ ಕೆಲಸ ಇಲ್ದಿರಲ್ಲ. ಹೆಣ್ಮಕ್ಳೆಲ್ಲ ಬಂದು ಸೇರಿದ್ದೀವಿ. ಎಲ್ರಿಗೂ ಎಲ್ಲ ಈಗ ಇರ್ತಕ್ಕಂಥ ಜಮೀನುಗಳು ಎಷ್ಟೋ ಕಳ್ಕೊಂಬಿಟ್ಟಿದ್ದಾರೆ. ಇನ್ನು ಇರೋ ಜಮೀನುಗಳು ಕಳಿಯೋದಕ್ಕೆ ನಾವು ಬಿಡೋದಿಲ್ಲ. ನಮ್ಮ ಪ್ರಾಣ ಆದರೂ ಕೊಡ್ತೀವಿ ಹೊರತಾಗಿ ಜಮೀನು ಕೊಡೋದಕ್ಕೆ ನಾವು ಬಿಡೋದಿಲ್ಲ. ಎಲ್ಲರೂ ಹೋರಾಡ್ತೀವಿ. ಇವತ್ತು ಉಪತಹಶೀಲ್ದಾರರು ಬಂದು ಮಾತಾಡಿದ್ರು, ನಮಗೆ ಮನಸ್ಸು ಸಮಾಧಾನ ಆಗಲಿಲ್ಲ. ತಹಶೀಲ್ದಾರ್ ಸಾಹೇಬ್ರೆ ಬರಬೇಕಾಗಿತ್ತು, ಬಂದಿಲ್ಲ. ಆದರೂ ಸತತವಾಗಿ 3 ಗಂಟೆಗಳ ಕಾಲ ನಾವು ಸತತವಾಗಿ ರ್ಯಾಲಿ ಮಾಡಿದ್ವಿ. ಅಲ್ಲಿ ಮಾಡಿದ್ರು ಕೂಡ ಇವರು ಉಪತಹಶೀಲ್ದಾರ್ ಬಂದು ಸಮಾಧಾನ ಹೇಳಿದ್ದಾರೆ. ನಮ್ಗೆ ಸಮಾಧಾನ ಆಗಲಿಲ್ಲ, ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂತ ನಾವು ಬಿಟ್ಕೊಟ್ಟಿದ್ದೀವಿ. ಇವತ್ತು ಮುಂದಿನ ಹೋರಾಟ ಇವಾಗ ನಮ್ಗೆ 28ನೇ ತಾರೀಕು ಹೇಳಿದ್ದಾರೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.